ಅವಳು ಯಾವಳ ನೋಡ್ತಾ ಇದ್ದಾಳೆ, ಹಿಡ್ಕೊಂಡ್ರ ಅವಳನ್ನ. ಆ ಹುಡುಗಿನ ಬಿಟ್ಟಾಗ ಅದೇ ನಾನು ಹೇಳ್ತಾ ಇದ್ದೀನಿ, ಇವನ್ನ ಬಿಡು.
ಎಲ್ಲಿ ಹೋಗ್ಬಿಟ್ಲು? ಹೃದಯಗಳು ಸೇರೋ ಮಾತಿಂದ ಪ್ರೀತಿನ ಪಡೆಯೋದೆಲ್ಲಿಂದ ಮಾತಾಡೋ ಕಣ್ಣು ಕಣ್ಣಿಂದ ಗುರಿಯೊಂದು ತಲುಪೋಕೆ ಚಿಂತೆ ಯಾಕೆ ಪ್ರೀತಿನ ಪಡೆಯೋಕೆ ಶಂಕೆ ಯಾಕೆ ಮತ್ತು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ತಂತು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ಪ್ರೀತಿನ ಪಡೆಯೋಕೆ ದ್ವೇಷನ ಅಳಿಸೋಕ್ ಬಂತು ಹ್ಯಾಪಿ ನ್ಯೂ ಇಯರ್ ಜೀವನವ ಗೆಲ್ಲೋಕೆ ತಾಳ್ಮೆನ ಸೆಳೆಯೋಕೆ ಆನಂದ ನೀಡೋಕ್ ಬಂತು ಹ್ಯಾಪಿ ನ್ಯೂ ಇಯರ್ ಬಾನಿಂದ ಭೂಮಿವರೆಗೂ ಒಲವಿಲ್ಲವೇನು ನಾಳೆನ ಚಿಂತೆಗಿಲ್ಲಿ ಭಯಬೇಕೆ ಇನ್ನು ಒಂದಾಗೋಂತು ನ್ಯೂ ಇಯರ್ ಉಲ್ಲಾಸ ತಂತು ನ್ಯೂ ಇಯರ್ ಬಂತು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ತಂತು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ಚೆಲುವಂತೆ ನಗುತ್ತಾ ನಗಿಸಿ ಅಂತೂ ಈ ಹ್ಯಾಪಿ ನ್ಯೂ ಇಯರ್ ನೂರಾರು ಜಂಜಾಟ ಸಾಕಿನ್ನು ಗೋಳಾಟ ಕಳೆದು ನಲಿಯೋಣ ಅಂತೂ ಹ್ಯಾಪಿ ನ್ಯೂ ಇಯರ್ ತಂಗಾಳಿ ಬೀಸುವಾಗ ಖುಷಿಯಾಗದೇನು ಈ ವರ್ಷ ತಂದ ಹರ್ಷ ನಮದಲ್ಲವೇನು ಒಂದಾಗುವಂತೂ ನ್ಯೂ ಇಯರ್ ಉಲ್ಲಾಸ ತಂತು ನ್ಯೂ ಇಯರ್ ಹ್ಯಾಪಿ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ Happy, happy New Year, Happy New Year, Happy ಆನಂದ ಅನ್ನೋದೆಲ್ಲಿಂದ ಹೃದಯಗಳು ಸೇರೋ ಮಾತಿಂದ ಪ್ರೀತಿನ ಪಡೆಯೋದೆಲ್ಲಿಂದ ಮಾತಾಡೋ ಕಣ್ಣು ಕಣ್ಣಿಂದ ಗುರಿಯನ್ನ ತಲುಪೋಕೆ ಚಿಂತೆ ಯಾಕೆ
ಪ್ರೀತಿನ ಪಡೆಯೋಕೆ ಶಂಕೆ ಯಾಕೆ ಬಂತು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ತಂತು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ಸ್ವಪ್ನ ಇನ್ನು ಮಲಗಿದಾಳೆ ಅನ್ಸುತ್ತೆ. ಅಮ್ಮ ಕೈ ಬಡ ಹೊಡೆದೋಗುತ್ತೆ ಹುಷಾರ್. ಏಯ್ ನೀನ್ ಸುಮ್ನಿರೆ. ನೀನ್ ಬಾ ಈ ಕಡೆ, ನೀನ್ ಈ ಕಡೆ ಬಾ. ಸ್ವಪ್ನ 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 ಗುಡ್ ಮಾರ್ನಿಂಗ್. ವಿನೋದ್ ಆಚರಣ ಬಾರೋ. ಗುಡ್ ಮಾರ್ನಿಂಗ್ ಅಂತೆ ಗುಡ್ ಮಾರ್ನಿಂಗ್. ಈ ಟೈಮ್ 11 ಗಂಟೆ ಆಗಿದೆ. ಮನೆ ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ನಾನು ಇಲ್ಲದೆ ಇರ್ಬೇಕಾದ್ರೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಗೊತ್ತಾಗೋದಿಲ್ವಾ ನಿನ್ಗೆ? ಎಲ್ಲದಕ್ಕೂ ನಾನೇ ಇಲ್ಲಿ ಸಾಯ್ಬೇಕು. ಛೇ, ಈ ಡ್ರೆಸ್ ನಾನು ಯಾವಾಗ ಹಾಕೊಂಡೆ? ಈ ಡ್ರೆಸ್ಸಲ್ಲಿ ನೀನೇನಾದ್ರೂ ಹುಡುಗರು ನೋಡಿದ್ರೆ ಸುಮ್ಮನೆ ಬಿಡಲ್ಲ. ಅವಳೇ ಹಾಕಿದ್ದು, ಅವಳದೇ ಕೆಲಸ ಇದು. ಏನಿದು? ಲತಾ ಇಷ್ಟೊಂದು ಮಿಸ್ ಕಾಲ್ ಕೊಟ್ಟಿದ್ದಾಳಲ್ಲ, ಯಾಕಿರ್ಬಹುದು? ಓಕೆ, ನಾನೇ ಫೋನ್ ಮಾಡ್ತೀನಿ. ಓ, ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾಳೆ. ಹಾಯ್, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನಿಮ್ಗೆ ರೀ ಹ್ಯಾಪಿ ನ್ಯೂ ಇಯರ್. ನೀವ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ನನ್ಗೆ ಗ್ರೀಟಿಂಗ್ ಕಾರ್ಡ್ ಕೊಡ್ತಾ ಇದ್ದೀರಾ? ನಾನ್ಯಾರು ಗೊತ್ತಿಲ್ವಾ? ವಿಕ್ರಮ್ ರೀ. ಐ ಲವ್ ಯು. ಐ ಲವ್ ಯು ನಾ? ನೀವೇ ಅಲ್ವೇನ್ರಿ ಹೇಳಿದ್ದು ಮಲ್ಲೇಶ್ವರಂ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗ್ತೀನಿ, ನಾಳೆ ಬಂದು ರಿಪ್ಲೈ ಕೊಡಿ ಅಂತ. ನಿನ್ನೆ ಬಂದಿದ್ದೆ, ನೀವು ಸಿಗ್ಲಿಲ್ಲ. ಕಾದು ಕಾದು ಸುಸ್ತಾಯ್ತು. ಇವತ್ತು ಬಂದಿದ್ದೀನಿ, ಸಿಕ್ಕಿದ್ದೀರಾ, ರಿಪ್ಲೈ ಕೊಡ್ತಾ ಇದ್ದೀನಿ. 2 ದಿನದಿಂದ ತುಂಬಾ ಯೋಚನೆ ಮಾಡಿದೆ. ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ರೀ. ಲವ್ ಮಾಡಿದ್ರು ನಿಮ್ಮನೆ ಮಾಡೋದು, ಮದುವೆ ಆದ್ರೂ ನಿಮ್ಮನೆ ಆಗೋದು. ಪ್ಲೀಸ್. ಯಾರೇ ನೀವು?
ನಿಮ್ಮನ್ನ ಮೀಟ್ ಮಾಡಿದಿನ ನೀವ್ ಹೀಗೆ ಮಾಡ್ತೀರಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತಷ್ಟೇ. ಓಕೆ ಆಲ್ ರೈಟ್, ನಿಮ್ ಮೂಡ್ ಸರಿ ಇಲ್ಲ ಅನ್ಸುತ್ತೆ, ನಾಳೆ ಸಿಗ್ತೀನಿ. ಸಿ ಯು, ಬಾಯ್. ಲೋ ಮಗ, ಟೈಮ್ ಪಾಸ್ ಆಗ್ತಿಲ್ಲ, ಏನಾದ್ರೂ ಒಂದ್ ಮಾಡೋ. ಟೈಮ್ ಪಾಸ್ ಆಗ್ಬೇಕು ತಾನೆ. ₹1 ಕಾಯಿನ್ ಕೊಡು ಹೇಳ್ತೀನಿ. ಯಾಕೆ ಅಂತ ಕೇಳ್ಬೇಡ, ಆಮೇಲೆ ತೋರಿಸ್ತೀನಿ. ಮೊದಲು ಕಾಯಿನ್ ಕೊಡು. ಲೋ ದೊಡಿಯಾ, ಕಾಯಿನ್ ಕೊಡು. ತಗೊಳಪ್ಪ. ಈಗ ನೋಡು. ರಿಂಗ್ ಆಗ್ತಾ ಇದೆ. ಹಲೋ ಸರ್, ಬಿಗ್ ಬಜಾರಲ್ಲಿ ಬಾಂಬ್ ಬಿಟ್ಟವ್ರೆ. ಹೌದಾ? ಯಾರೋ ನೀನ್ ಮಾತಾಡೋದು? ನಾನು ಯಾರಾದ್ರೂ ನಿಮ್ಗೇನು ಸರ್? ನಿಮ್ಗೆ ಸ್ವಲ್ಪ ಜವಾಬ್ದಾರಿ ಇಲ್ವಾ? ಬೇಗ ಹೋಗಿ ಅವ್ರನ್ನ ಕಾಪಾಡಿ. ಅರ್ಜೆಂಟ್ ಅಲ್ಲಿ ಯಾರು ಏನು ಅಂತೆಲ್ಲ ಕೇಳಬಾರ್ದು. ಏಯ್, ಈ ತರ ಫೋನ್ ಕಾಲ್ಸು ದಿನಕ್ಕೆ 1000 ಬರ್ತಾ ಇರುತ್ತೆ. ಹೇಗ್ರ ನಂಬೋದು ನಿಮ್ಮನ್ನ? ನೋಡಿ, ನನ್ನ ಹತ್ರ ಇನ್ನೊಂದು ಕಾಯಿನ್ ಇಲ್ಲ. ಅರ್ಜೆಂಟ್ ಆಗಿ ನೀವೇ ಇದೇ ನಂಬರಿಗೆ ಫೋನ್ ಮಾಡಿ. ಈಗಿದೆ ಮಜಾ. ನೋಡು, ಅವನೇ ಈ ನಂಬರಿಗೆ ಫೋನ್ ಮಾಡ್ತಾನೆ. ಸರ್, ಬಿಗ್ ಬಜಾರ್ ಅಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಯಾರೋ ಫೋನ್ ಮಾಡಿದಾರೆ ಸರ್. ಯಾರೋ ನಿಮಗೆ ಫೂಲ್ ಮಾಡಿದಾರೆ ಬಿಡ್ರಿ. ನಮ್ಗೆ ಈ ತರ ಕಾಲ್ಸು ಬೇಕಾದಷ್ಟು ಬರ್ತಾ ಇರುತ್ತೆ. ಇಲ್ಲ ಸರ್, ಫೋನ್ ನಂಬರ್ ಕೊಟ್ಬಿಟ್ಟು ಈ ನಂಬರಿಗೆ ಫೋನ್ ಮಾಡಿ ಅಂತ ಹೇಳ್ದೆ ಸರ್. ಇಲ್ಲಿ ಫೋನ್ ಮಾಡ್ಕೊಡಿ. ಸರ್, ರಿಂಗ್ ಆಗ್ತಾ ಇದೆ, ತಗೊಳ್ಳಿ. ರಿಂಗ್ ಆಗ್ತಾ ಇದೆ. ಮಜಾ ಉಡಾಯಿಸು. ಅಟೆಂಡ್. ಹಲೋ ಹಲೋ, ಈಗಷ್ಟೇ ಈ ನಂಬರಿಂದ ಫೋನ್ ಬಂದಿತ್ತು. ಬಿಗ್ ಬಜಾರ್ ಅಲ್ಲಿ ಬಾಂಬ್ ಬಿಟ್ಟಿದೀವಿ ಅಂತ. ಯಾರೇ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು? ಯಾರು ಯಾಕೆ ಇನ್ಫಾರ್ಮೇಶನ್ ಕೊಡ್ಬೇಕು? ಅಷ್ಟಕ್ಕೂ ಬಾಂಬ್ ಬಿಟ್ಟವ್ ನಾನೇ. ಅಯ್ಯೋ, ಯಾರು ನೀನು? ನಾನಾ? ತಾಲಿಬಾನ್ ಅಬುಜಾನ್. ತಾಲಿಬಾನ್ ಇಂದ ಪಾಕಿಸ್ತಾನಕ್ಕೆ ಬಂದೆ, ಪಾಕಿಸ್ತಾನದಿಂದ ಡೆಲ್ಲಿಗೆ ಬಂದೆ, ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಯಾಕೋ ಬಂದೆ? ಬಿಗ್ ಬಜಾರ್ ಅಲ್ಲಿ ಬಾಂಬ್ ಇಡೋಕೆ ಬಂದೆ. ತಾವ್ ಎಲ್ಲಿದ್ದೀರಾ ಈಗ? ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ? ಏನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಬಂದು ಅರೆಸ್ಟ್ ಮಾಡ್ತೀರೇನ್ರಿ? ಇದು ಕೋರ್ಮಂಗಲ 5th ಕ್ಲಾಸ್, ಪಕ್ಕದ ರೋಡಲ್ಲ, ಪಕ್ಕದ ರೋಡ್, ಕೋರ್ಮಂಗಲ 7th ಕ್ಲಾಸ್. ನಮಸ್ಕಾರ. ಲತಾ, ಯಾಕೆಲ್ಲ ಅಪ್ಸೆಟ್ ಆಗಿದ್ದೀರಾ? ಅಪ್ಸೆಟ್ ಆಗದೆ ಇನ್ನೇನು. ನೆನ್ನೆ January 1 ನೀನು ಬರ್ತೀನಿ ಅಂತ ಹೇಳಿದ್ದೆ, ಆದ್ರೆ ನೀನ್ ಬರ್ಲಿಲ್ಲ. ಅದಕ್ಕೆ ಎಲ್ಲರೂ ಅಪ್ಸೆಟ್ ಆಗಿದ್ದಾರೆ. ಹೌದಾ? ಇವತ್ತಲ್ವೇನೆ January 1? ಏನಾಗಿದೆ ಸ್ವಪ್ನ ನಿಂಗೆ? ಇವತ್ತು 2. ನೀನೊಂದು ಫೋನ್ ಮಾಡ್ಬೇಕಿತ್ತಾನೆ. ಮಾಡಿದ್ದೀನಿ, ರಿಂಗು ಆಯ್ತು, ಆದ್ರೆ ನೀನ್ ರಿಸೀವ್ ಮಾಡ್ಲಿಲ್ಲ. ಈಗ ಏನಾಯ್ತು? ಈಗ ಸೆಲೆಬ್ರೇಟ್ ಮಾಡೋಣ ಬನ್ನಿ. ತಗೊಳ್ಳಿಮ್ಮ. ಇಷ್ಟು ಹೊತ್ತಾಯ್ತು, ಸಪ್ನ ಇನ್ನೂ ಬರಲೇ ಇಲ್ವಲ್ಲ? ಎಲ್ ಸುತ್ತಕ್ ಹೋಗಿರ್ತಾಳೋ ಏನೋ. ಏಯ್, ಹಾಗೆಲ್ಲ ಮಾತಾಡ್ಬೇಡ. ಅವಳು ನನ್ ತಂಗಿ. ಯಾಕಮ್ಮ ಇಷ್ಟು ಲೇಟು? ಅಯ್ಯೋ, ಬಸ್ಸೇ ಸಿಗ್ಲಿಲ್ಲ ಅಣ್ಣ.
ಒಂದ್ ಗಾಡಿ ತಗೋಬೋದಾಗಿತ್ತಲ್ವಾ? ಹೋಂಡಾ ಆಕ್ಟಿವಾ ಕೊಡಿಸ್ತಾ ಇದ್ನಾ? ಯಾಕಣ್ಣ ಗಾಡಿ? ಅದೇ ದುಡ್ಡಿದ್ರೆ ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತಲ್ವಾ? ನಿಮ್ ಅಣ್ಣಂಗೇನು ಕೇಳಿದ್ರೆ ಬರೀ ದುಡ್ಡಲ್ಲ, ಈ ಮನೆನೇ ಬೇಕಾದ್ರೂ ಬರ್ಕೊಟ್ಬಿಡ್ತಾರೆ. ಯಾಕೆ ಯಾವಾಗ್ಲೂ ಅವಳ ಇದಕ್ಕೇನ್ ಕಡಿಮೆ ಇಲ್ಲ. ಅಪ್ಪ ಅಮ್ಮ, ನೀವಿದ್ದಿದ್ರೆ ನಂಗೆ ಈ ಸ್ಥಿತಿ ಬರ್ತಿದ್ದ? ನಿಮ್ಮ ಅಗಲಿಕೆ ಮರೆಯೋದಕ್ಕೆ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನಿಷ್ಟೆಲ್ಲ ಮಾಡ್ತಾ ಇದ್ದೀನಿ. ಕಣಕಿ ಕೆಣಕಿ ಉಗುಳಿ ತೆಗಳಿ ಸುಲಿದು ತಿನ್ನುವ ಜನ ಬಹಳ, ಕರುಣೆ ತಳೆದು ಋಣವ ನೆನೆದು ನಮಿಸಿ ಸ್ಮರಿಸುವ ಜನ ವಿರಳ. ಸೂರ್ಯನಿರುವ ಹಗಲಿಗಾಗಿ, ಚಂದ್ರ ಬರುವ ಇರುಳಿಗಾಗಿ, ಯಾರು ಇಹರು ನಮ್ಮ ಜೊತೆಗೆ? ಪ್ರೀತಿ ತಾನೇ ಆಸ್ತಿ ನಮಗೆ, ಬೇಡುತ್ತಿದೆ ಜೀವ ಪ್ರೀತಿ ನೆಲೆಯ, ದೂರ ಬಿಡಬೇಕೆಂದು ನೋವ ಸುಳಿಯ. ಛೇ, ಇಷ್ಟೊತ್ತಾದ್ರೂ ಬಸ್ಸೇ ಬರಲಿಲ್ಲ. ಬರ್ತಾ ಇದ್ದಾರೆ ನೋಡು. ಯಾರೇ? ಅವನೇ ಬಂದು ತಲೆ ತಿಂತಾನೆ. ಏನಂತಾನೆ? ಇನ್ನೇನು ಲವ್ ಲವ್ ಅಂತ ಹೇಳ್ತಾನೆ, ಆಮೇಲೆ ನಾನೇ ಪ್ರಪೋಸ್ ಮಾಡಿದ್ದು ಅಂತ ಬೇರೆ ಹೇಳ್ತಾನೆ. ಅವ್ನು ಯಾರಂತಾನೆ ಗೊತ್ತಿಲ್ಲ. ಹಾಯ್, ಹೌ ಆರ್ ಯು? ಅಲ್ಲ ರೀ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ನನ್ನ ನಿಲ್ಸಿ ತಲೆ ಕೆಡಿಸಿ ಐ ಲವ್ ಯು ಅಂತ ಹೇಳಿ ನಿಮ್ ಬಯೋಡೇಟಾ ಬೇರೆ ಹೇಳಿದೀರಾ. ನಿಮ್ ಹೆಸರು ಸಪ್ನ, BSc ಕಂಪ್ಲೀಟ್ ಮಾಡಿದೀರಾ, ವೃದ್ಧಾಶ್ರಮ ನಡೆಸ್ತಾ ಇದ್ದೀರಾ, ದಿನ ಬೆಳಿಗ್ಗೆ 10 ಗಂಟೆ ಇಲ್ಲಿಗೆ ಬಂದು ಬಸ್ ಹತ್ತೀರಾ, 4 ಗಂಟೆಗೆ ಇಳಿತೀರಾ. ಇನ್ ನಿಮ್ ಫ್ಯಾಮಿಲಿ ವಿಷಯಕ್ಕೆ ಬಂದ್ರೆ ಅಪ್ಪ ಅಮ್ಮ ಇಲ್ಲ, ಅಣ್ಣ ಅತ್ತಿಗೆ ಇದ್ದಾರೆ, ಜೊತೆಲಿ ಆಡ್ಕೊಳಕ್ಕೆ 2 ಮಕ್ಕಳು ಇದ್ದಾರೆ. ನಿಮ್ಮನ್ನ ಮದುವೆ ಮಾಡಿ ಕಳಿಸ್ಬೇಕು ಅಂತ ನಿಮ್ಮ ಅತ್ತಿಗೆ ಒದಾಡ್ತಾ ಇದ್ದಾರೆ. ನಿಮ್ಮ ಅಣ್ಣಂಗೆ ನಿಮ್ಮನ್ ಕಂಡ್ರೆ ಇಷ್ಟ, ಹಾಗೆ ನನ್ಗೂನು. ನನಗೆ ನಿಮ್ ಬಗ್ಗೆ ಇಷ್ಟೆಲ್ಲ ಗೊತ್ತಿರೋಕ್ ಸಾಧ್ಯನಾ? ನೀವ್ ಹೇಳಿದ್ಮೇಲೆ ತಾನೇ ಗೊತ್ತಾಗಿದ್ದು. ಯೋಚನೆ ಮಾಡಿ. ಯಾರೇ ನೀವು? ಯಾಕ್ರೆ ಹೀಗೆ ಇರಿಟೇಟ್ ಮಾಡ್ತೀರಾ? ಅಯ್ಯೋ ಬಾರೆ, ಬಸ್ ಇಲ್ಲ ಅಂದ್ರೆ ಆಟೋಲ್ ಹೋಗೋಣ, ಟೈಮ್ ಆಗುತ್ತೆ ಬಾ. ಕೆಲ್ಸನೇ ಇಲ್ಲ. ಮೇಡಮ್ ನೀವು ಅದು ಹೇಳಿ ನಮ್ ಲವ್ ಸಪೋರ್ಟ್ ಮಾಡಿ. ಅಪ್ಪ ಚಿಲ್ಲರೆ ಇದ್ರೆ ಕೊಡಪ್ಪ, ಏನಾದ್ರೂ ಕೊಡ್ರಪ್ಪ. ಅಪ್ಪ 1 ರೂಪಾಯಿ ಕೊಡ್ರಪ್ಪ. ಅಪ್ಪ ಚಿಲ್ಲರೆ ಇದ್ರೆ ಕೊಡ್ರಪ್ಪ. 1 ರೂಪಾಯಿ ಕೊಡ್ರಪ್ಪ. ದೂರ ಬಿಡಬೇಕೆಂದು ನೋವ ಸುಳಿಯ, ಬಂಧುವಿರದ ಸಂತೆ ಒಳಗೆ, ಅಯ್ಯೋ ಅಮ್ಮ, ಅಜ್ಜಿ ಏನಾಯ್ತು? ಅಜ್ಜಿ ಏನಾಯ್ತು ಅಜ್ಜಿ? ಅಜ್ಜಿ ಬನ್ನಿ ಅಜ್ಜಿ, ನಡೀರಿ ನಡೀರಿ, ಮೆತ್ತಿಗೆ ಕೂತ್ಕೊಳ್ಳಿ ಅಜ್ಜಿ, ಆಟೋಲ್ ಕೂತ್ಕೊಳ್ಳಿ. ಮೇಲ್ಗೆ ಸ್ವಲ್ಪ ಮೂವ್ ಮಾಡಿ, ನಡಿಯಪ್ಪ. ಬನ್ನಿ ಅಜ್ಜಿ, ನೋಡ್ಕೊಂಡು ಮೇಲ್ಗೆ ಅಜ್ಜಿ. ಪದ್ಮಾ, ಚೇರ್ ಕೊಡು. ಎಲ್ಲಿ ಅಜ್ಜಿ? ನಿಮ್ಮ ಹೆಸರೇನು ಅಜ್ಜಿ? ಅಜ್ಜಿ ನಿಮ್ಮ ಹೆಸರೇನು? ಅವ್ರು ಮೊದಲು ಊಟ ಮಾಡ್ಲಿ ಬಿಡೆ. ಇಟ್ಟಿದ್ದೀನಿ ಅಜ್ಜಿ. ಬೇಡ ಕಣವ, ಶಕ್ತಿ ಇಲ್ಲ. ಹಾಗಂದ್ರೆ ಹೇಗೆ? ಎಲ್ಲಿ ನಾನೇ ತಿನ್ನಿಸ್ತೀನಿ. ಆನೆ, ನಿಮ್ಗೆ ಯಾರು ಇಲ್ವಾ ಅಜ್ಜಿ? ಅವ್ರವ್ವ
ಮಗ ಅವನೇ, ಸೊಸೆ ಅವಳೆ, ಮೊಮ್ಮಕ್ಳವ್ರೆ. ಮೊಮ್ಮಕ್ಳನ್ ಕಂಡ್ರೆ ನಂಗೆ ತುಂಬಾ ಇಷ್ಟ ಕಣವ. ಸೊಸೆ ಸಂದಕ್ ನೋಡ್ಕಂತಾಳೆ, ಮಗ ಸಂದಕ್ ನೋಡ್ಕೊಳಕಿಲ್ಲ ಕಣವ. ಇರಜ್ಜಿ, ಅವನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗ್ ಹಾಕಿಸ್ತೀನಿ. ಒಂದ್ ಕೆಲ್ಸ ಮಾಡ್ತೀಯವ್ವ? ಹೇಳಿ. ಅವ್ನ್ ನನ್ ಮಗ ಎಷ್ಟೇ ಆಗ್ಲಿ ಬೇಡವ್ವ, ನಂಗೆ ಇರಕ್ ಒಂಚೂರು ಜಾಗ ಕೊಡ, ಅಷ್ಟ್ ಸಾಕು. ಅಜ್ಜಿ, ಇನ್ಮೇಲೆ ಇವರೆಲ್ಲ ನಿಮ್ ಫ್ರೆಂಡ್ಸು. ಇವ್ರ ಹೆಸರು ರಾಮಯ್ಯ. ನಮಸ್ಕಾರಮ್ಮ. 4 ಜನ ಗಂಡ್ಮಕ್ಳು ಇವ್ರಿಗೆ, 3 ಜನ ಹೆಣ್ಮಕ್ಳು. ಇವ್ರ ಹೆಸರು ರುಕ್ಮಿಣಿ ಅಜ್ಜಿ. ನಮಸ್ಕಾರ. ಇವ್ರ ಹೆಸರು ಶಾಂತರ ಅಂತ. ಇವ್ರ ಹೆಸರು ರಂಗಜ್ಜ ಅಂತ. ಇವರೆಲ್ಲ ಇಲ್ಲೇ ನಿಮ್ ಜೊತೆನೆ ಇರ್ತಾರೆ. ಇನ್ಮೇಲೆ ನೀವು ಆರಾಮಾಗಿ ಬಂದು. ನೋಡ್ರ, 1 ವಾರ ಆಯ್ತು, ಅವಳು ಯಾರು, ಎಲ್ಲಿದ್ದಾಳೆ, ಒಂದು ಪತ್ತೆ ಹಚ್ಚಕ್ಕಾಗ್ಲಿಲ್ಲ ನಿಮ್ ಕೈಲಿ. ಅಣ್ಣ ಎಲ್ಲ ಕಡೆ ಹುಡುಕಿದ್ವಿ ಅಣ್ಣ, ಎಲ್ಲೂ ಸಿಗ್ಲಿಲ್ಲ. ನೀವ್ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅವಳು ನನಗ್ ಬೇಕು. ಜೀವಂತವಾಗಾದ್ರೂ ಸರಿ, ಹೆಣವಾಗಾದ್ರೂ ಸರಿ. ಆಯ್ತು ಬಾಸ್. ಈ ರಾಮರಸ ಕುಡ್ದು ನಗ್ತಾ ಇದ್ರೆ ನಗ್ತಾನೇ ಇರ್ಬೇಕು ಅನ್ಸುತ್ತೆ. ಅಳ್ತಾ ಇದ್ರೆ ಅಳ್ತಾನೆ ಇರ್ಬೇಕು ಅನ್ಸುತ್ತೆ. ಯಾಕೋ ಅಳ್ತಾ ಇದೀಯಾ? ಅವತ್ತು ಡಿಸ್ಕೋಟೆಕ್ನಲ್ಲಿ ಸ್ವಪ್ನನ ಏನೇನೋ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ವರ್ಕೌಟ್ ಆಯ್ತು, ಆದ್ರೆ ಸುಮ್ನೆ ಇರ್ಲ. ಆಗಿದ್ದನ್ನೆಲ್ಲ ನೆನ್ಸ್ಕೊಂಡು ಈಗ ಮಾಡೋ ಮಜಾನ ಕಳ್ಕೋಬೇಡಿ. ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಅವನು ಹೇಳಿ ಸರಿ. ನಾವೀಗ ರಾಮರಸ ಕುಡಿತಾ ಇದೀವಿ. ಈ ಮಜಾ ಇನ್ನು 2 ದಿನ ಹಂಗೆ ಇರತ್ತಮ್ಮ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ವೃದ್ಧಾಶ್ರಮಕ್ಕೆ ಸ್ವಲ್ಪ ಸಹಾಯ ಮಾಡಿ. ವೃದ್ಧಾಶ್ರಮಕ್ಕೆ ಏನಾದರೂ ಸಹಾಯ ಮಾಡಿ. ಥ್ಯಾಂಕ್ ಯು ಮೇಡಮ್. ಸರ್, ವೃದ್ಧಾಶ್ರಮಕ್ಕೆ ಸ್ವಲ್ಪ ಸಹಾಯ ಮಾಡಿ. ಥ್ಯಾಂಕ್ ಯು ಸರ್. ವೃದ್ಧಾಶ್ರಮಕ್ಕೆ ಏನಾದರೂ ಸಹಾಯ ಮಾಡಿ. ಥ್ಯಾಂಕ್ ಯು. ಅರೆ, ನಿನ್ನ ಹೆಸರೇನು ಪುಟ್ಟಿ? ಸ್ವಪ್ನ. ಓ, ನಿನಗೂ ನನ್ನ ಹೆಸರೇ. ಯಾರು ಕೊಟ್ಟಿದ್ದು ದುಡ್ಡು? ಪಪ್ಪ ಚಾಕ್ಲೇಟ್ ತಗೋ ಅಂತ ಕೊಟ್ರು. ಮತ್ತೆ ಚಾಕ್ಲೇಟ್ ತಗೊಳ್ಳಿಲ್ವಾ? ಇಲ್ಲ, ಇನ್ಮೇಲೆ ನಾನು ಚಾಕ್ಲೇಟ್ ತಗೊಳ್ಳಲ್ಲ. ಪಪ್ಪ ಕೊಟ್ಟ ದುಡ್ಡನ್ನೆಲ್ಲ ನನ್ನ ಬಾಕ್ಸ್ಗೆ ಹಾಕ್ತೀನಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಇದೇಳಮ್ಮ, ಏಟಾಗಿಲ್ಲ ತಾನೆ? ಅಯ್ಯೋ, ಏನಾಯ್ತು? ಅಯ್ಯೋ, ರಕ್ತ ಬರ್ತಾ ಇದೆಯಲ್ಲ. ನೀವು ಹುಡುಗಿನ ಹಿಂದೆ ಸುತ್ತವ್ರು ಅನ್ಕೊಂಡಿದ್ದೆ.
ಪರವಾಗಿಲ್ವೇ? ನಮ್ಮ ಹಾಗೆ ಹೆಲ್ಪಿಂಗ್ ನೇಚರು ಇದೆ. ಅವತ್ ನಾನು ನಿಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ ರೀ ನೀವು ಐ ಲವ್ ಯು ಅಂತ ಹೇಳಿದ್ದು. ಮತ್ತೆ ಅಲ್ಲಿಗೆ ಬಂದ್ರಾ? ಹೌದು, ಈಗ ಬಂದಿರೋದು ಅದಕ್ಕೆ. ಹೋಗ್ಲಿ, ನಿಮ್ ಪ್ರೀತಿ ಸಿಗೋತ್ತಲ್ಲ ನನಗೆ ಗೊತ್ತಿಲ್ಲ, ಆದ್ರೆ 3 ಮಕ್ಕಳು ಆಕ್ಸಿಡೆಂಟ್ ಆಗೋದನ್ನ ತಪ್ಪಿಸಿದೀನಿ. ಸರಿ, ನಾನ್ ಬರ್ತೀನಿ. ಆಯ್ತು, ನಾನ್ ನಾಳೆ ಇಲ್ಲಿಗೆ ಬರ್ತೀನಿ. ಇದು ಕೋರ್ಮಂಗ್ಲ 5th ಕ್ಲಾಸ್, ಪಕ್ಕದ ರೋಡಲ್ಲ, ಪಕ್ಕದ ರೋಡು, ಕೋರ್ಮಂಗ್ಲ 7th ಕ್ಲಾಸ್. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು. ಏನ ನಿನ್ ಹೆಸರು? ನನ್ನ ಮುಖದ ಬಣ್ಣ ನೋಡಿದ್ರೆ ಗೊತ್ತಾಗಲ್ವಾ ಸರ್? ಕರಿಯ ಅಂತ. ನಿಜ ಹೇಳು, ಯಾವ ಊರ್ ನಿಂದು? ನಿಮ್ ಹಿಂದೆ ಎಷ್ಟು ಜನ ಇದ್ದಾರೆ? ಎಲ್ಲೆಲ್ಲಿ ಬಾಂಬ್ ಇಡ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಈ ಮಧ್ಯೆ ಇಸ್ರೋ ಬ್ಲಾಸ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದು ನೀವೇನಾ? ನನ್ನ ತಾಯಿಗೂ ಇಸ್ರೋ ಅನ್ನೋದು ಭೂಮಿ ಮೇಲೆ ಇದೆ ಅನ್ನೋದೇ ಗೊತ್ತಿಲ್ಲ ಸರ್. ಮತ್ತೆ ವಿಧಾನಸೌಧ ಗೊತ್ತಾ? ವಿಧಾನಸೌಧನ ಕೆಲಸ ಇಲ್ಲದೆ ಲಾಟ್ರಿ ಹೊಡಿತ ಕಬ್ಬನ್ ಪಾರ್ಕ್ ಅಲ್ಲಿ ಕೂಡ್ತಿದೀವ, ಎದುರುಗಡೆ ವಿಧಾನಸೌಧ ಕಾಣ್ತಿದ್ವು ಸರ್. ಓ, ಕಬ್ಬನ್ ಪಾರ್ಕ್ ಅಲ್ಲಿ ಕೂತ್ಕೊಂಡು ವಿಧಾನಸೌಧಗೆ ಪ್ಲಾನಾ? ಇಲ್ಲ ಸರ್, ನಮ್ ತಾಯಿಗೂ ಗೊತ್ತಿಲ್ಲ ಸರ್. ನಮ್ ಫ್ರೆಂಡ್ಸ್ ಟೈಮ್ ಪಾಸ್ ಆಗ್ತಿಲ್ಲ ಅಂದ್ರು ಸರ್. ಬಂದ್ರಲ್ಲ ₹1 ಮಜಾ ತಗೊಳ್ಳೋಣ ಅಂತ ಫೋನ್ ಮಾಡಿ ಫೂಲ್ ಮಾಡ್ತಿದೀವಿ ಸರ್. ತಾವು ತುಂಬಾ ಬುದ್ಧಿವಂತರು ಸರ್, ಹಿಡಿದು ಹಾಕಿಬಿಟ್ರಿ. ಯಾಕೋ ನಿನ್ ಬಾಯ್ ಬಿಡ್ತಾ ಇಲ್ಲ. ನೆಕ್ಸ್ಟ್ ರೀಲ್ ಅಲ್ಲಿ ನೀನ್ ವಿಚಾರಿಸ್ಕೊತೀನಿ. ಈಗ ರೆಸ್ಟ್ ತಗೋ ಸರ್. ಇದೇನು 5 ಸ್ಟಾರ್ ಹೋಟೆಲ್ ಇಲ್ಲ ಮೈಸೂರು ಮಹಾರಾಜರ ಅರಮನೆನ ಸರ್ ರೆಸ್ಟ್ ತಗೊಳ್ಳೋದಕ್ಕೆ? ಲೋ ಮಗ, ಆ ಹುಡುಗಿ ಇಲ್ಲೇ ಇದ್ದಾಳೆ ಕಣ. ಇಲ್ಲೇ HMT ಬಸ್ ಸ್ಟಾಪ್ ಅಲ್ಲಿ 5 ನಿಮಿಷ ಬರ್ಬೇಕು. ನಾನು ಅವಳು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಮಗ ಎಲ್ಲೋ? ಅಲ್ಲೋಡ ಅವಳು. ಬೇಗ ಬಂದ್ರು. ಛೇ, ಮಿಸ್ ಆಗ್ಬಿಡ್ಲು ಕಣ. ಎಲ್ಲಿಗೆ ಹೋಗ್ತಾಳ? ನಾಳೆನು ಇದೇ ಬಸ್ ಸ್ಟಾಪ್ ಬರ್ಬೇಕಲ್ವಾ? ಅವಾಗ ನೋಡ್ಕೊಳ್ಳೋಣ ಅವ್ನ ಕೈ. ಬಂದ್ಲೇನಾ? ಇನ್ನೂ ಬಂದಿಲ್ಲ. ಬಂದೇ ಬರ್ತಾಳೆ, ವೆಯ್ಟ್ ಮಾಡೋಣ. ಹೌದಣ್ಣ, ಅವಳೆ ಗಾಡಿ ಅವಳ ಹತ್ರ ನಿಲ್ಲಿಸ್ತಾನೆ. ನೀನು ಅವಳ ಒಳಗೆ ಹೇಳ್ಕೋ. ಆಯ್ತಣ್ಣ, ನೀನು ಸ್ಟಾರ್ಟ್ ಮಾಡೋ. ಸರಿ ಅಣ್ಣ. ಅವಳು ಯಾರಿವರು? ಹಿಂದೆ ಬರ್ತಾ ಇದಾರಲ್ಲ.
ತುಂಬಾ ಥ್ಯಾಂಕ್ಸ್. ಬರೋ ಥ್ಯಾಂಕ್ಸ್ ಅಷ್ಟೇನಾ? ಇನ್ನೇನ್ ಬೇಕು? ಟ್ರೀಟ್ ಏನಾದ್ರು ಬೇಕಾ? 1 ಕಪ್ ಕಾಫಿ ಅಷ್ಟೇ. ಇದು ಕಾಫಿ ಡೇ, ಇನ್ನೇನ್ ಬರುತ್ತೆ? ಸ್ವಪ್ನ, ನಾವು ಬರೀ ಫ್ರೆಂಡ್ಸ್ ಅಷ್ಟೇನಾ? ಹೌದು ಫ್ರೆಂಡ್. ನಾನ್ ಪ್ರಪೋಸ್ ಮಾಡ್ದೆ ಅಂತ ಹೇಳ್ತಿರಲ್ಲ, ಅದು ಸಾಧ್ಯನೇ ಇಲ್ಲ. ನನಗ್ ನನ್ನ ಜೀವನದಲ್ಲಿ ನನ್ನದೇ ಆದಂತ ಗುರಿ ಇದೆ. ಏನಾದ್ರೂ ಅಚೀವ್ ಮಾಡ್ಬೇಕು ಅನ್ನೋ ಹಂಬಲ ಇದೆ. ನನಗೂ 4-5 ಮ್ಯಾರೇಜ್ ಆಫರ್ಸ್ ಬಂತು. ನಾನು ಒಪ್ಪಲೇ ಇಲ್ಲ. ಏನಾದ್ರೂ ಮಾಡ್ಬೇಕು ಅಂತಿದ್ದೀನಿ. ನೋಡಿ ಮೇಡಮ್, ನಾನು ಸುಳ್ಳು ಹೇಳ್ತಾ ಇಲ್ಲ. ಆ ಅಭ್ಯಾಸನೂ ಇಲ್ಲ. ನೀವು ನನಗೆ ಪ್ರಪೋಸ್ ಮಾಡಿದಂತೂ ನಿಜ. ನಾನು ನಿಮ್ಮನ್ನು ಲವ್ ಮಾಡೋದು ನಿಜ. ನೀವು 15 ದಿವಸದ ಹಿಂದೆ ಡಿಸೆಂಬರ್ 31st ನೈಟ್ ರಿಚ್ಮಂಡ್ ರೋಡ್ನಲ್ಲಿ ನನ್ನ ಪ್ರಪೋಸ್ ಮಾಡಿದ್ರಿ. ಅದಕ್ಕೆ ನಾನು ನಿಮ್ಮನ್ನು ಬಿದ್ದಿದ್ದು. ಇಷ್ಟ ಇಲ್ಲ ಅಂದ್ರೆ ಹೇಳಿ, ಇನ್ನು ಮುಂದೆ ನಿಮ್ಮಿಂದ ಸುತ್ತಲ್ಲ. ಆದ್ರೆ ಒಂದ್ ಮಾತ್ರ ಕರೆಕ್ಟ್ ಆಗಿ ಹೇಳ್ತೀನಿ, ನೀವೇ ನನ್ಗೆ ಐ ಲವ್ ಯು ಅಂತ ಹೇಳಿದ್ದು, ಬೇರೆ ಯಾರೂ ಅಲ್ಲ. ನಾನ್ಯಾರು ಗೊತ್ತಿಲ್ವಾ? ವಿಕ್ರಮ್ ರೀ, ಐ ಲವ್ ಯು. ಅಲ್ಲ ರೀ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ನನ್ನ ನಿಲ್ಸಿ ತಲೆ ಕೆಡಿಸಿ ಐ ಲವ್ ಯು ಅಂತ ಹೇಳಿ ನಿಮ್ ಬಾಯ್ ಬೇರೆ ಹೇಳಿದಿರಾ. ಇಷ್ಟ ಇಲ್ಲ ಅಂತ ಹೇಳಿ, ಇನ್ನು ಮುಂದೆ ನಿಮ್ಮಿಂದ ಸುತ್ತಲ್ಲ. ಆದ್ರೆ ಒಂದ್ ಮಾತ್ರ ಕರೆಕ್ಟ್ ಆಗಿ ಹೇಳ್ತೀನಿ, ನೀವೇ ನನ್ಗೆ ಐ ಲವ್ ಯು ಅಂತ ಹೇಳಿದ್ದು, ಬೇರೆ ಯಾರೂ ಅಲ್ಲ. ಇನ್ನು ಏನ್ ಮಾಡ್ತಿದ್ದಾಳೆ ಇವಳು? ಸ್ವಪ್ನ, ಇವತ್ತೆಲ್ಲೂ ಹೋಗ್ಬೇಡ. ನಿನ್ ನೋಡಕ್ಕೆ ಗಂಡ್ ಬರ್ತಾ ಇದ್ದಾರೆ. ಗಂಡ್ ಹುಡುಕಿ ಅಂತ ನಿಮ್ಗೆ ಯಾರು ಹೇಳಿದ್ದು? ಯಾರು ಹೇಳಿಲ್ಲ, ನಿಮ್ಮ ಅಣ್ಣನೇ ಹೇಳಿದ್ದು. ಹುಡುಗ ಒಳ್ಳೆಯವನಂತೆ, ಮದ್ವೆ ಆಗಿ ಅತ್ತೆ ಮನೆ ಸೇರ್ಕೊ. ಸ್ವಪ್ನ, ಹೇಳಿದ್ ಕೇಳಿಸ್ತಾ? ಹೋಗ್ ರೆಡಿ ಆಗು. ಮದ್ವೆ ಬೇಡ ಬೇಡ ಅಂದ್ರೂ ಕೇಳಲ್ಲಮ್ಮ. ಅದಕ್ಕೆ ನನ್ನ ಮನೆಯಿಂದ ಆಚೆ ಹಾಕಕ್ಕೆ ನೋಡ್ತಾರೆ. ಅಣ್ಣ ಏನೂ ಮಾತಾಡೋದೇ ಇಲ್ಲ. ನೀವಾದ್ರೂ ಹೇಳಿಮ್ಮ. ಬನ್ನಿ ಬನ್ನಿ ಬನ್ನಿ, ನಮಸ್ಕಾರ. ಬನ್ನಿ. ಇವಳು ನನ್ನ ಶ್ರೀಮತಿ. ಬನ್ನಿ. ಬನ್ನಿ ಕೂತ್ಕೊಳ್ಳಿ. ಇವರು ನನ್ನ ಮಕ್ಕಳು. ಹಾಯ್ ಚಿನಿ. ತಾವೇನ್ ಮಾಡ್ಕೊಂಡಿದ್ದೀರಿ? ಸರ್, ನಾನು CCB ಕೆಲಸ ಮಾಡ್ತಾ ಇದ್ದೀನಿ. ತಮ್ಮ ಪೇರೆಂಟ್ಸು? ನನ್ನ ಪೇರೆಂಟ್ಸ್ ಎಲ್ಲ ಮೈಸೂರಲ್ಲಿದ್ದಾರೆ. ನಾನು ಒಬ್ಬನೇ ಫ್ಲಾಟಲ್ಲಿ ಇದ್ದೀನಿ. ಸರಿ ಸರಿ, ಬಹಳ ಸಂತೋಷ. ಹುಡುಗಿನ ಕರ್ಸೋಣವಾ? ಸರಿ ಸರ್. ಹೋಗು, ಸ್ವಪ್ನನ ಕರ್ಕೊಂಬ. ಸರಿ ರೀ. ಏನ್ ಬಿಟ್ಟಿ ನಿನ್ನ ಹೆಸರು? ಥ್ಯಾಂಕ್ ಯು. ಕೂತ್ಕೊಳ್ಳಿ. ಲವ್ವಾಗೋಯ್ತಲ್ಲೇ ಒಮ್ಮಿಂದೊಮ್ಮೆ ಹೀಗೆ ಕಾಯ್ತಲ್ಲೇ ಒಂದ್ ಹೇಗೆ ಈ ಸೋನೆ ಒಂದ್ ಸುಳಿವು ಕೊಡದೇನೆ
ಲವ್ವಾಗೋಯ್ತಲ್ಲೇ ಒಮ್ಮಿಂದೊಮ್ಮೆ ಹೀಗೆ ಕಾಯ್ತಲ್ಲೇ ಚಂದ್ರ ನೋಡಿದನಂದ್ರೆ ಕೊಡುತ್ತಾನೆ ಅಂದೆ ಆ ಬಾನಿಗೆ ಡೈವೋರ್ಸ್ ಮರಿದೆ ನಿನ್ನ ಮುಂದೆ ನಂಗೆ ಬೇರೆಲ್ಲರ ದೃಷ್ಟಿ ಬೊಂಬೆ ನನಗೆಲ್ಲವೂ ನಿಂದೆ ಮೂರತ್ತು ಪ್ರೀತಿಸಿ ಬಿಡದೆ ಇಡು 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 ಬಿಂಕದ ಹೆಜ್ಜೆ ಬಿಡು 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 ಚಿಮ್ಮುವ ಲಜ್ಜೆ ಗುಡು 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 ಗುಂಡಿಗೆ ಗೆಜ್ಜೆ ಕೊಡು 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 ಮುತ್ತಿನ ಸಜ್ಜೆ ಸೈ ಅಂದೆ ಸ್ವರ್ಗ ನಮದೇನೆ ನೋಡ್ತಾ ನೋಡ್ತಾ ಲವ್ವಾಗೋಯ್ತಲ್ಲೇ ಮರಳಲ್ಲೂ ಮಳೆಯ ಆ ನಂಜಿ ಬರುವುದು ಕೇಳು ನನ್ನಂತೆ ನೀನು ನಿಂಗೋಸ್ಕರ ಅಲ್ಲವೇ ನಾನು ನಾವೆಂದು ಇರುವ ಬೇರಾಗದ ಜಗದಲ್ಲಿ ಇನ್ನು ಬಯಸುವೆ ನಿನ್ನ ಸನಿಹವನ ಬದುಕಿನ ಕೊನೆ ಕ್ಷಣದಲ್ಲೂ ನಾ ಇರುವೆನು ದಿನ ಜೊತೆಯಲ್ಲಿ ನಾ ಬೆರೆಯುತ್ತ ನಿನ್ನ ಉಸಿರಲ್ಲಿ ನಾ ಸೈ ಅಂದೆ ಸ್ವರ್ಗ ನಮದೇನೆ ನೋಡ್ತಾ ನೋಡ್ತಾ ಲವ್ವಾಗೋಯ್ತಲ್ಲೇ ಒಮ್ಮಿಂದೊಮ್ಮೆ ಹೀಗೆ ಕಾಯ್ತಲ್ಲೇ ಬಂತ್ ಹೇಗೆ ಈ ಸೋನೆ ಒಂದ್ ಸುಳಿವು ಕೊಡದೇನೆ ನಮ್ ಹೃದಯ ನಮ್ಗೆ ಕೇರ್ ಮಾಡ್ದೆ ಸರಿ, ಒಬ್ಬರನ್ನೊಬ್ರು ನೋಡಿದ್ದಾಯ್ತು. ಇನ್ನು ನೀವಿಬ್ರು ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ನಾವು ನಮ್ಮ ಕೆಲಸ ಮುಂದುವರಿಸೋದಕ್ಕೆ ಅನುಕೂಲ ಆಗುತ್ತೆ. ಹೌದೌದು, ತಿಳಿಸಿದ್ರೆ ತಾನೇ ಬೇರೆ ಏನಾದ್ರೂ ಮಾಡೋದಕ್ಕೆ. ನನಗೇನು ಓಕೆ, ಆದ್ರೆ ಅವ್ರ ಅಭಿಪ್ರಾಯನ ಒಂದ್ಸಲಿ ತಿಳ್ಕೊಬೇಕಲ್ಲ. ನಾನು ಪರ್ಸನಲ್ ಆಗಿ ನಿಮ್ಮ ಹತ್ರ ಒಂದು 5 ನಿಮಿಷ ಮಾತಾಡ್ಬೇಕು. ಮಾತಾಡಿ, ಅದೇನು ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ. ನನಗ್ ಮದುವೆ ಆಗೋಕೆ ಇಷ್ಟ ಇಲ್ಲ. ಅದ್ ಸರಿ, ಇದಕ್ ಮುಂಚೆ ನಾನೆಲ್ಲಾದ್ರೂ ನೋಡಿದ್ರಾ? ಇಲ್ಲ. 31st ನೈಟ್ ನೋಡಿಲ್ವಾ? ಇಲ್ವಲ್ಲ. ಹೌದಾ, ಸರಿ ವಿಷಯಕ್ಕೆ ಬನ್ನಿ. ನನಗ್ ಮದುವೆ ಆಗೋದು ಇಷ್ಟ ಇಲ್ಲ. ಮತ್ತೆ ನನ್ನ ಕರ್ಸಿದ್ರಿ? ನನ್ನ ಲೈಫಲ್ಲಿ ಏನೇನೋ ಆಸೆಗಳಿದೆ. ನಾನೊಂದು ಆಶ್ರಮ ನಡೆಸ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಸಾಕಷ್ಟು ಸಾಧನೆ ಮಾಡೋದಿದೆ. ಗೊತ್ತು, ನಿಮ್ ಬಗ್ಗೆ ನಿಮ್ಮ ಅಣ್ಣ ಹೇಳಿದ್ದಾರೆ. ಈ ಸೋಷಿಯಲ್ ಸರ್ವಿಸ್ನ ಮದುವೆ ಆದ್ಮೇಲೆ ಇಟ್ಕೋಬೋದಲ್ಲ? ಮದುವೆ ಆದ್ಮೇಲೆ ಏನ್ ಸೇವೆ ಮಾಡೋದು? ಗಂಡನ್ ಸೇವೆ, ಮಕ್ಕಳ ಸೇವೆ, ಆಮೇಲೆ ನಮ್ದು ಅಂತ ಸ್ವಾರ್ಥ ಬಂದ್ಬಿಡುತ್ತೆ. ಏನ್ ಹೇಳ್ತಿದ್ದೀರಾ? ನೀವು ನನಗೆ ಇಷ್ಟ ಆಗಿದ್ದೀರಾ, ಆದ್ರೆ ನಿಮಗ್ ಮದ್ವೆನೇ ಇಷ್ಟ ಇಲ್ವಾ? ಓಕೆ, ನೋ ಪ್ರಾಬ್ಲಮ್, ಹೋಗೋಣವಾ? ಒಂದ್ ಸೆಕೆಂಡ್. ಏನು? ನಮ್ಮ ಅಣ್ಣ ಅತ್ತಿಗೆಗೆ ನಾನು ನಿಮ್ಗಿಷ್ಟ ಇಲ್ಲ ಅಂತ ಹೇಳ್ಬೇಕು. ಇಷ್ಟ ಇದೆಯಲ್ಲ. ನೀವ್ ಹಾಗೆ ಹೇಳಿಲ್ಲ ಅಂದ್ರೆ ಅವ್ರು ನನ್ ಬೈತಾರೆ. ಓಕೆ, ನೋ ಪ್ರಾಬ್ಲಮ್, ನಡೀರಿ. ಇನ್ನೀ ಮದ್ವೆ ಆದ ಹಾಗೆ ಅವ್ರ ತಲೆ ತಿಂದು ನಾನು ಇದಾಗ್ಬೇಕು ಅದಾಗ್ಬೇಕು ಅಂತ. ಹೇಯ್, ಸುಮ್ಮನೆ ಇರು, ಅವ್ರು ಬರ್ತಾ ಇದ್ದಾರೆ, ಹಾಗೆಲ್ಲ ಮಾತಾಡಬೇಡ. ಸರ್, ಇನ್ನೆರಡು ದಿವಸ ತಿಳಿಸ್ತೀನಿ. ಓಕೆ, ಥ್ಯಾಂಕ್ಸ್. ನಮಸ್ಕಾರ, ಬರ್ತೀನಿ. ನಮಸ್ಕಾರ. ಇನ್ನೇನು ಹೇಳ್ತಾನೆ?
ಇವಳೇನಾದ್ರೂ ಒಂದು ಹೇಳಿರ್ತಾಳೆ. ಒಟ್ನಲ್ಲಿ ಇವಳಿಗೆ ಮನೆ ಬಿಟ್ಟು ಹೋಗೋಕೆ ಇಷ್ಟನೇ ಇಲ್ಲ. ಸಾಯೋವರೆಗೂ ಇಲ್ಲೇ ಬಿದ್ದಿರ್ಬೇಕು. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ, ಹಾವಿನ ದ್ವೇಷ 12 ವರುಷ. ಇಷ್ಟೆಲ್ಲ ಆಗಬೇಕಾದ್ರೆ ನನ್ನ ಮಕ್ಕಳೇ ಕಾರಣ. ಲೋ ಮಗ, ಟೈಮ್ ಪಾಸ್ ಆಗ್ತಿಲ್ಲ, ಏನಾದ್ರೂ ಒಂದು ಮಾಡ. ಟೈಮ್ ಪಾಸ್ ಆಗ್ಬೇಕು ತಾನೆ. ₹1 ಕಾಯಿನ್ ಇದ್ರು ಕೊಡ. ಯಾಕ? ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ಇದ್ರು ಕೊಡ. ದೊಡಿಯ ₹1 ಕಾಯಿನ್ ಕೊಡ. ತಗೊಳಪ್ಪ. ನಾನಿಲ್ಲಿ ಕಷ್ಟ ಪಡ್ತಾ ಇದ್ರೆ ನೀವಲ್ಲಿ ಸುಖ ಪಡ್ತೀರೇನೋ? ನಿಮ್ಮನ್ನ ಮಾಡ್ತೀನಿ. ನನ್ನನ್ನೇನು ಮಾಡಬೇಡಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನನ್ನ ಬಾಡಿ ನೋಡಿ ಸರ್. ಅಯ್ಯೋ ಸರ್, ಏನು ಮಾಡಬೇಡಿ ಸರ್. ಸರ್ ನಿಮ್ ತಮ್ಮ ಹೇಳ್ತೀನಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಊಟ ಆಯ್ತಾ? ಆಯ್ತು ಸರ್, ಚೆನ್ನಾಗಿ ಕೊಟ್ರು ಸರ್. ಈಗಲಾದ್ರೂ ನಿಜ ಹೇಳು. ನಿಜ ಹೇಳ್ತೀಯ ಇಲ್ವೋ? ಹೇಳ್ತೀನಿ ಸರ್. ಎಲ್ಲೆಲ್ಲಿ ಬಾಂಬ್ ಬಿಟ್ಟಿದ್ದೀರಾ? ಬಾಯ್ ಬಿಡು ಸರ್. ಮತ್ತೆ ಅದನ್ನೇ ಕೇಳಬೇಡಿ ಸರ್. ಓಕೆ, ನೀವ್ ಎಷ್ಟು ಜನ ಇದ್ದೀರಾ? ಎಲ್ಲಿಂದ ಬಂದ್ರಿ? ಆಯ್ತು ಸರ್, ಸತ್ಯ ಹೇಳ್ಬಿಡ್ತೀನಿ ಸರ್. ತಾಲಿಬಾನಿಂದ ಪಾಕಿಸ್ತಾನಕ್ಕೆ, ಪಾಕಿಸ್ತಾನದಿಂದ ಡೆಲ್ಲಿಗೆ, ಡೆಲ್ಲಿಯಿಂದ ಬೆಂಗಳೂರಿಗೆ, ಬೆಂಗಳೂರಿನಲ್ಲಿ ಕೋರ್ಮಂಗಲ್ನಲ್ಲಿ ರೂಮ್ ಮಾಡಿ ಬಿಗ್ ಬಜಾರಲ್ಲಿ ಬಾಂಬ್ ಬಿಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ ಸರ್. ಹೌದು, ನಿನ್ ಜೊತೆ ಇನ್ನೂ ಇಬ್ರು ಇದ್ರಲ್ಲ, ಅವರಲ್ಲಿ? ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ ಸರ್. ನನ್ನ ಮಕ್ಕಳು ರೂಮ್ ಅಲ್ಲಿ ಮಜಾ ಮಾಡ್ತಾ ಇದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ ಬನ್ನಿ, ಬೆಡ್ ಹತ್ತಿ ಏರೋಪ್ಲೇನ್ ಹತ್ತಿ ಸರ್. ಪ್ರತಾಪ್ ಸರ್, ಅವರಿಬ್ಬರನ್ನು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಕೊಂಡ್ ಬನ್ನಿ. ಸರಿ ಸರ್. ನಮ್ಮಲ್ಲಿ ಆಕಾಶಕ್ಕೆ ಹಾಕ್ಸ್ದ ಆಗುದಿಲ್ಲ ಅಂದ್ರಲ್ಲ. ಮಜಾ ಮಾಡ್ರು, ಟೈಮ್ ಪಾಸ್ ಮಾಡ್ರೆ. ಬೆಳಗ್ಗೆ ಅಂಕಲ್ ಬಂದಿದ್ರಲ್ಲ, ಅವ್ರು ಚೆನ್ನಾಗೇ ಇದ್ರು. ನೀನ್ ಯಾಕೆ ಬೇಡ ಅಂದೆ? ಚೆನ್ನಾಗಿದ್ರೆ ನೀನೇ ಮಾಡ್ಕೋ. 10 ವರ್ಷ ಆದ್ಮೇಲೆ ನಾನೇ ಮಾಡ್ಕೊಂತಿದ್ದೆ. ಇವಾಗ ನೀನ್ ಯಾಕೆ ಬೇಡ ಅಂದೆ? ಯಾಕೆಂದ್ರೆ ನಾವೇನಾದ್ರೂ ಸಾಧಿಸ್ಬೇಕು ಅಂದ್ರೆ ಮದ್ವೆ ಆಗ್ಬಾರ್ದು. ಅತ್ತೆ, ಮದ್ವೆ ಆದ್ರೆ ಏನಾಗುತ್ತೆ? ಏನಾಗುತ್ತೆ? ಮದ್ವೆ ಆಗುತ್ತೆ, ಆಮೇಲೆ ಮಕ್ಕಳಾಗುತ್ತೆ. ಅತ್ತೆ ಮಾವ ಮಕ್ಕಳನ್ನ ಬೆಳೆಸೋದು, ಅವ್ರನ್ನ ದೊಡ್ಡೋರಾಗಿ ಮಾಡೋದು, ಇದೇ ಆಗೋಗುತ್ತೆ. ಇನ್ನೇನ್ ಸಾಧಿಸೋಕ್ಕಾಗುತ್ತೆ? ಹಂಗಾದ್ರೆ ನಾನು ಮದ್ವೆ ಆಗಲ್ಲ. ಸರಿ, ನೀನ್ ಮದ್ವೆ ಆಗೋದ್ ಬೇಡ, ಮಲ್ಕೋ ಈಗ. ಕರುನಾಡ ಮೇಲಾಣಿ ಬೆಳ್ಳಿ ಐ ಲವ್ ಯು, ಬಿಳಿ ಮೋಡದ ಆಣೆ, ನಿನಗೊಂದು ಪ್ರೇಮದ ಪತ್ರ ಬರೆಯೋದು ನನಗ. ಏಯ್, ನೀನ್ ಯಾಕೆ ಹಿಂದೆ ಬಂದೆ? ಬಾತ್ ಕರ್ನಾ ಸೋ. ಬರೀ ಮಾತೇನಾ? ಸಕ್ಕತ್ ತಗೊಳ್ಳೆ ಬಾ. ಐ ಗಾಡ್. ನೋ, ನನ್ ಮುಟ್ಬೇಡ. ನೀನು ಮುಂದೆ ಹೋಗಿ ಕೂತ್ಕೋ. ಓಕೆ ಮುಟ್ಟಾಗಲ್ಲ. ಒಂದೇ ಒಂದು ನಿನ್ಗೆ ಏನು ಮಾಡಕ್ಕಿಲ್ಲ. ನಾನು ನಿನ್ಗೆ ಏನು ಯಾವ ಮಗ ಏನೋ ಮಾಡ್ತಾ ಇದೀಯ? ಎಷ್ಟೊತ್ತು ಸಾಕು, ಬರ್ ನೀನ್ ಓಡ್ಸೋ. ಒಂದ್ 5 ನಿಮಿಷ ಓಡ್ಸ, ಆಮೇಲೆ ನಾನು ನೋಡ್ತೀನಿ. ನೀನ್ ಮಾಡಿದ್ರೆ ಹೆಂಗೆ ಚಿನ್ನ? ನಿನ್ಗೆ ಏನು ಮಾಡಕ್ಕಿಲ್ಲ, ಸುಮ್ನೆ. ನಾನು ನಿನ್ಗೆ ಏನು ಮಾಡ ಯಾವ ಮಗ ಏನೋ ಮಾಡ್ತಾ ಇದೀಯ?
ಎಷ್ಟೊತ್ತು ಸಾಕು ಬರು ನೀನ್ ಓಡ್ಸೋ ಮಗ ಏನೋ ಮಾಡ್ತಾ ಎಷ್ಟೊತ್ತು ಸಾಕು ಬರು ನೀನ್ ಓಡ್ಸೋ ಅದೇ ಒಂದ್ 5 ನಿಮಿಷ ಓಡ್ಸ ಆಮೇಲೆ ನಾನು ನೋಡಿಸ್ತೀನಿ ನೀನ್ ಮಾಡಿದ್ರೆ ಹೆಂಗೆ ಏನೇ ಇದು ನಿನ್ ವಾಯ್ಸು ನಿನ್ ಜೊತೆ ಅವ್ರಿಬ್ರು ವಾಯ್ಸು ಯಾರೇ ಇವ್ರು ಅದೇ ಗೊತ್ತಾಗ್ತಾ ಇಲ್ಲ ಕಣೆ ರಾತ್ರಿ ಕೇಳ್ದಾಗಿಂದ ಫುಲ್ ಟೆನ್ಷನ್ ಆಗೋಗಿದೆ ಒಬ್ಬ ನೋಡಿದ್ರೆ ನಾನು ಐ ಲವ್ ಯು ಹೇಳಿದೀನಿ ಅಂತಾನೆ 4 ಜನ ರೌಡಿಗಳು ನನ್ನನ್ನು ಸಾಯಿಸೋಕ್ ಬರ್ತಾರೆ ಈ ಕ್ಯಾಸೆಟ್ ಅಲ್ಲಿ ನೋಡಿದ್ರೆ ಹೀಗಿದೆ ನನಗೆ ಗೊತ್ತಿಲ್ಲದೆ ನನ್ನ ಲೈಫಲ್ಲಿ ಏನೋ ಬ್ಯಾಡ್ ಇನ್ಸಿಡೆಂಟ್ ನಡೆದೋಗಿದೆ ಕಣೆ ತುಂಬಾ ಭಯ ಆಗ್ತಿದೆ ಕಣೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ ಇದೆಲ್ಲ ನೋಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಒಳ್ಳೇದು ಅನ್ಸುತ್ತೆ ನಿನ್ನೆ ಬಂದಿದ್ರಲ್ಲ ಕಮಲ್ ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಮಾಡಿದ್ರೆ ಹೇಗೆ ಎಸ್ ದಟ್ಸ್ ಬೆಟರ್ ಏ ಲತಾ ಆ CCP ಆಫೀಸರ್ ಕಮಲ್ ನನಗೆ ನಿನ್ನೆ ತಾನೇ ಪರಿಚಯ ಆಗಿದ್ದು ಅವ್ರು ನನಗೆ ಹೆಲ್ಪ್ ಮಾಡ್ತಾರಾ ಕೇಳಿ ನೋಡೋಣ ಬಾರೆ ಅಲ್ಲ ಕಣೆ ಅವರು ನನ್ನನ್ನು ಮದುವೆ ಮಾಡ್ಕೊಳಕ್ ಬಂದ್ರು ನಾನು ಅವ್ರನ್ನ ರಿಜೆಕ್ಟ್ ಮಾಡಿಬಿಟ್ಟೆ ಅವ್ರು ನನಗೆ ಹೆಲ್ಪ್ ಮಾಡ್ತಾರಾ ಅಂತ ಹೆಲ್ಪ್ ಮಾಡ್ತಾರ ಬಾ ಹೋಗಿ ಟ್ರೈ ಮಾಡೋಣ ಸರ್ ಫೈಲ್ ತಗೊಳ್ಳಿ ಸರ್ ಆ ಕ್ರಿಮಿನಲ್ಸ್ ಬಗ್ಗೆ ಡೀಟೇಲ್ಸ್ ಇದೆ ಸರ್ ಏ ಲತಾ ಅಲ್ಲಿದ್ದಾರೆ ನೋಡು ಅವರೇ ಸರ್ ಒಂದ್ಸರಿ ವೆರಿಫೈ ಮಾಡಿ ಸರ್ ಓಕೆ ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಎಸ್ ಸರ್ ಎಸ್ ಸರ್ ಹಾಯ್ ಹಾಯ್ ಸ್ವಲ್ಪ ನಿಮ್ಮ ಹತ್ರ ಏನ್ ಹೇಳಿ? ಮಾತಾಡಬೇಕು ಪರ್ಸನಲ್ ವಿಷಯ ಹೌದಾ ಬನ್ನಿ ಮನೆಗೆ ಹೋಗಿ ಮಾತಾಡೋಣ ಇದು ಯಾವಾಗ ನಡೆದಿದ್ದು ಗೊತ್ತಿಲ್ಲ ಇತ್ತೀಚೆಗೆ ಯಾವ್ದಾದ್ರು ಪಾರ್ಟಿ ಅಟೆಂಡ್ ಮಾಡಿದ್ರಾ ಇಲ್ಲ ನೆನಪು ಮಾಡ್ಕೊಳ್ಳಿ ಅಂಥದ್ದೇನಿಲ್ವಲ್ಲ ಏಯ್ 31st ನೈಟು ಪಾರ್ಟಿ ಅಟೆಂಡ್ ಮಾಡಿದ್ವಲ್ಲೇ ಪಾರ್ಟಿನಾ 31st ನೈಟು ನಾವು ಪಾರ್ಟಿ ಅಟೆಂಡ್ ಮಾಡಿದ್ವಿ ಇವ್ರ ಮನೇಲಿ ಯಾರೂ ಇರಲಿಲ್ಲ ಸ್ವಪ್ನ 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 ಬಂದೆ ಒಂದ್ ನಿಮಿಷ ಏನೇ ರೆಡಿ ಆಗಿದ್ಯಾ ರೆಡಿ ಆಗಿದ್ದೀನಿ ನೋಡು ಏನೇ ಈ ಡ್ರೆಸ್ಸು ಒಳ್ಳೆ ಗೌರಮ್ಮ ತರ ರೆಡಿ ಆಗಿದ್ಯಾ ನಾವು ಹೋಗ್ತಾ ಇರೋದು ಡಿಸ್ಕೋಥೆಕ್ಗೆ ದೇವಸ್ಥಾನಕ್ಕಲ್ಲ ಕಣೆ ಯಾಕೆ ಈ ಡ್ರೆಸ್ಗೆ ಏನಾಗಿದೆ ಛೇ ನನಗೆ ಗೊತ್ತಿತ್ತು ನೀನ್ ಹೀಗೆ ಮಾಡ್ತೀಯಾ ಅಂತ ತಗೋ ಈ ಡ್ರೆಸ್ ಅಲ್ಲಿ ನಿನ್ಗೋಸ್ಕರ ಹಾಕೋ ಸರಿ ಆಯ್ತು ಕೊಡು ಸ್ವಪ್ನ ಟೈಮ್ ಆಗ್ತಿದೆ ಬೇಗ ಬಾರೆ ಬಂದೆ ಕಣೆ ಒಂದ್ ನಿಮಿಷ ಏಯ್ ನಿನ್ಗೆ ಕಣೆ ಬಾರೆ ಬಂದೆಮ್ಮ ಒಂದ್ ನಿಮಿಷ ಇರು ನೋಡು ಹೇಗಿದೆಯೇ ವಾವ್ ಸೂಪರ್ ಆಗಿದ್ಯಾ ಕಣೆ ಈ ಡ್ರೆಸ್ ಅಲ್ಲಿ ಹುಡುಗರೇನಾದ್ರೂ ನಿನ್ನ ನೋಡಿದ್ರೆ ಸುಮ್ನೆ ಬಿಡಲ್ಲ ಹಾಗಾದ್ರೆ ಈ ಡ್ರೆಸ್ ಚೇಂಜ್ ಮಾಡ್ಬಿಡ್ಲಾ ಪೆದ್ದಿ ಬಾ ಹೋಗೋಣ ಲತಾ ಈ ತರ ಡ್ರೆಸ್ ಹಾಕೊಂಡು ನಂಗೊಂಥರ ಆಗ್ತಿದೆ ಕಣೆ ನಮ್ಮ ಅಣ್ಣ ನೋಡಿದ್ರಂತೂ ಶಾಕ್ ಆಗ್ಬಿಡ್ತಾನೆ ನಮ್ಮ ಅತ್ತಿಗೆ ನೋಡಿದ್ರಂತೂ ಮುಗ್ದೇ ಹೋಯ್ತು ಪಾರ್ಟಿ ಬೇರೆ ಅಂತ ಇದೆಯಾ ಏನೂ ಆಗಲ್ಲ ತಾನೆ ಏನಾಗಲ್ಲ ಸುಮ್ಮನೆ ಓಡ್ಸೆ ಈ ಗಾಡಿ ನಿಂದೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ ಮುಂದೆ ಒಂದಿನ ತಗೊಂಡ್ರಾಯ್ತು ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಬಗ್ಗೆ ಯೋಚನೆ ಮಾಡು ನಾವೇ ಡಿಸ್ಕೋಥೆಕ್ ಹೋಗಿ ಪಾರ್ಟಿ ಅಟೆಂಡ್ ಮಾಡಿದ್ವಿ ಎಲ್ಲಿ ಡಿಸ್ಕೋಥೆಕ್ ಅಲ್ಲಿ ಡ್ರಗ್ಸ್ ಇದೆಯಾ ಇರಬಹುದು ಆದ್ರೆ ನಮ್ಗೆ ಆತರ ಅಭ್ಯಾಸ ಇಲ್ಲ ಸೊ ಅಲ್ಲಿಂದ ಪ್ರಾಬ್ಲಮ್ ಶುರು ಆಗಿದೆ
4 ಜನ ರೌಡಿಗಳು ಬೇರೆ ಬೆನ್ನ ಹಿಂದೆ ಬಿದ್ದಿದ್ರು ಅಂತ ಹೇಳಿದ್ರೆ, ಅದಲ್ಲದೆ ಯಾರೋ ಒಬ್ಬ ಲವ್ ಅಂತ ಸುತ್ತಾ ಇದ್ದಲ್ಲ? ಹೌದು, ನಾನು ಪ್ರಪೋಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಸೊ 31st ನೈಟ್ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂದ ಹಾಗೆ. ಅವನ ಹೆಸರೇನಂದ್ರಿ? ವಿಕ್ರಮ್. ಹಾಯ್. ಯಾರಿಗೋ ವೆಯ್ಟ್ ಮಾಡ್ತಿರೋ ಹಾಗಿದೆ. ಸಪ್ನಾಗೋಸ್ಕರನಾ? ಯಾರು ಸರ್ ನೀವು? ನಡಿ, ಡೀಟೇಲ್ ಆಗಿ ಹೇಳ್ತೀನಿ. ಸರ್ ಯಾರು ಸರ್ ನೀವು? ನಡಿಯೋ ಸರ್, ಹೇಳಿ ಸರ್. ಸರ್ ಯಾರು ಸರ್ ನೀವು? ರವಿ ಸರ್. ಮೂವ್. ಎಸ್ ಸರ್. ಸರ್ ಯಾರು ಸರ್ ನೀವು? ಸರ್ ನಾನು ಬಿಡಿ ಸರ್. ಎಲ್ಲಿ ಸರ್ ಬಿಡಿ ಸರ್. ನಿನ್ನ ಹೆಸರೇನು? ವಿಕ್ರಮ್ ಅಂತ ಸರ್. ಏನು ಮಾಡ್ಕೊಂಡಿದ್ಯಾ? ಸಾಫ್ಟ್ವೇರ್ ಇಂಜಿನಿಯರ್ ಸರ್. ಬೇರೆ ಏನು ಮಾಡ್ಕೊಂಡಿದ್ಯಾ? ಬೇರೇನು ಮಾಡಲ್ಲ ಸರ್. ಮತ್ತೆ ಸ್ವಪ್ನ ವಿಷಯ? ಸರ್ ಸ್ವಪ್ನ ವಿಷಯ ಮಾತಾಡಬೇಡಿ, ಅದು ನನ್ನ ಪರ್ಸ್ನಲ್. ಏನದು ಪರ್ಸ್ನಲ್ಲು? ಸರ್ ಪರ್ಸ್ನಲ್ ಅಂತ ಹೇಳಿದ್ದೇನೆ ಸರ್. ಮತ್ತೆ ಏನ ಪರ್ಸ್ನಲ್? ನಡಿ ಸ್ಟೇಷನ್ಗೆ ಬೆಂಡೆತ್ತೀನಿ ಹೀಗೆ. ಸರ್ ಯಾಕೆ ಸರ್ ಹೊಡಿತಾ ಇದ್ದೀರಾ? ಜಾಸ್ತಿ ಮಾತಾಡೋದು ನನ್ನ ಮಗನೇ ಅಷ್ಟೇ. ಸರ್ ನಾನು ಬಿಟ್ಬಿಡಿ ಸರ್, ನಾನು ಹೋಗ್ಬೇಕು. ಕೂತ್ಕೊಳ್ಳಲೇ ಸರ್, ಕೂತ್ಕೊಳ್ಳ ಸರಿಯಾಗಿ. ಸರ್ ನಾನೇನು ಮಾಡಿಲ್ಲ ಸರ್. ಸರ್ ಮುಖ ನೋಡಿ ಸರ್ ಪ್ಲೀಸ್ ಸರ್. ಹಲೋ, ಯಾರಿದ್ದೀರಾ? ಯಾರು ಕಾಣಿಸ್ತಲ್ಲ, ಯಾಕೆ ನನ್ನನ್ನು ಹಿಂಗೆ ಉಲ್ಟಾ ನೆತಾಡ್ಸಿದ್ದೀರಾ? ಹಲೋ, ಪ್ರೀತಿ ಮಾಡೋದು ತಪ್ಪ? ಬಿಟ್ಬಿಡಿ ನನ್ನ. ಹಲೋ ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್. ಸರ್ ಯಾರಾದ್ರೂ ಬನ್ನಿ ಸರ್. ಹಲೋ, ಅಯ್ಯೋ ಯಾಕೆ ಸರ್ ಹಿಂಸೆ ಕೊಡ್ತಾ ಇದ್ದೀರಾ ಸರ್? ನಾನು ಏನು ತಪ್ಪು ಮಾಡಿದ್ದೀನಿ ಸರ್? ಸರ್ ದಯವಿಟ್ಟು ಯಾರಾದ್ರೂ ಬಂದು ನಾನು ಬಿಡಿಸಿ ಸರ್. ಸರ್ ಈಗ ಹೇಳು, ಅವಳೇ ಬಂದು ನಿಂಗೆ ಪ್ರಪೋಸ್ ಮಾಡಲ್ಲ? ಹೌದು ಸರ್, ಅವಳೇ ಪ್ರಪೋಸ್ ಮಾಡಿದ್ದು. ಆಮೇಲೆ ನಾನು ಮಾಡಿದೆ. ಫಸ್ಟ್ ಅವಳೇ ಮಾಡಿದ್ದು ಸರ್. ಎಲ್ಲಿ? ರಿಚ್ಮಂಡ್ ರೋಡಲ್ಲಿ ಸರ್. ಯಾವತ್ತು? Stop. Lift please. Hello handsome. Lift please. ಎಲ್ಲಿಗೆ ಹೋಗ್ಬೇಕು? ನಾನ್ ಮಲ್ಲೇಶ್ವರಂಗೆ ಹೋಗ್ಬೇಕು. ಆದ್ರೆ ನಾನು ಮಲ್ಲೇಶ್ವರಂ ಕಡೆ ಹೋಗ್ತಾ ಇಲ್ವಲ್ಲ? ಇಟ್ಸ್ ಓಕೆ, ನೀವೆಲ್ಲ ಹೋಗ್ತೀರೋ ಅಲ್ಲೇ ನನ್ನ ಬಿಡಿ. ಓಕೆ ರೈಟ್. ಇನ್ನು ಫಾಸ್ಟ್ ಆಗಿ ಯಾ fast. Come on. ಯಾಕೆ? ಲೆಫ್ಟ್ಗೆ ಹೋಗ್ಬೇಕು, ಇಳಿರಿ. ಓ ನನ್ನ ಮನೆವರೆಗೂ ಡ್ರಾಪ್ ಮಾಡ್ಬೋದಿತ್ತಲ್ಲ. ದಿನ ಬಂದು ನನಗೆ ಡವ್ ಹೊಡಿಬೋದಿತ್ತು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನೀವು ಹೋಗಿ. ಹೋಗ್ಲಿ, ನಿಮ್ಮ ಮನೆ ತೋರಿಸಿ ನಾನೇ ಡವ್ ಹೊಡಿದಿರೋಗೆ. ನೀನು ಹೊಡಿಯೋದು ಬೇಡ, ನಾನು ಹೊಡಿಯೋದು ಬೇಡ. ಈಗ ಹುಷಾರಾಗಿ ಮನೆ ಹೋಗು. ಹೋಗ್ತೀನಿ ಬಿಡಿ, ಯಾಕಷ್ಟು ಅರ್ಜೆಂಟು? ಹೌದು, ನಿಮ್ಮ ಹೆಸರೇನು? ವಿಕ್ರಮ್ ಅಂತ. ವಿಕ್ರಮ್ ಅಂತ ನಿಮ್ಮ ಹೆಸರಾ? ಅಲ್ಲ, ಬರೀ ವಿಕ್ರಮ್. ಓಹೋ, ಬರೀ ನಿಮ್ಮ ಮನೆ ಹೆಸರು? ನೀವು ಹೋಗಿ ಫಸ್ಟ್. ಸಾರಿ ಐಸೆ, ನನ್ನ ಹೆಸರು ಸ್ವಪ್ನ.
BSc ಮಾಡಿದ್ದೀನಿ. ವೃದ್ಧಾಶ್ರಮ ನಡೆಸ್ತಾ ಇದ್ದೀನಿ. ಅಪ್ಪ ಅಮ್ಮ ಇಲ್ಲ, ಅಣ್ಣ ಅತ್ತಿಗೆ ಇದ್ದಾರೆ. ಆಟ ಆಡಕ್ಕೆ ಅಣ್ಣನ ಮಕ್ಕಳಿದ್ದಾರೆ. ಅಣ್ಣನ್ಗೆ ನಾನಂದ್ರೆ ಪ್ರಾಣ, ನನ್ನ ಅತ್ತಿಗೆಗೆ ನಾನಂದ್ರೆ ಅಲರ್ಜಿ. ಯಾವಾಗ್ಲೂ ನನ್ನ ಮದುವೆ ಮಾಡಿ ಮನೆ ಬಿಟ್ಟು ಓಡ್ಸೋಕ್ ಕಾಯ್ತಿರ್ತಾಳೆ. ನಮ್ಮನೆ ಮಲ್ಲೇಶ್ವರಂ. ದಿನ 10:30ಕ್ಕೆ ಮಲ್ಲೇಶ್ವರಂ ಬಸ್ ಸ್ಟಾಪ್ ಅಲ್ಲಿ ಹತ್ತೋದ್ರೆ ಸಾಯಂಕಾಲ 4 ಗಂಟೆಗೆ ಬರ್ತೇನೆ. ಇದು ನನ್ನ ಬಯೋಡೇಟಾ. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಅಲ್ಲ ರೀ, ನಮ್ ಪರಿಚಯ ಆಗಿ 10 ನಿಮಿಷನೂ ಆಗಿಲ್ಲ. ಲವ್ ಎಟ್ ಫಸ್ಟ್ ಸೈಟ್. ಎಸ್, ನೀನ್ ಜೆಂಟಲ್ಮ್ಯಾನ್. ಹಾಗಂತ ನಾನ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀನಿ. ನಾನು ಲವ್ ಮಾಡಿ ಅಷ್ಟೇ. ಸಾರಿ, ನೋ, ಐ ಕಾಂಟ್ ಡೂ ದಟ್. ಯಾಕೆ ನಾನು ಲವ್ ಮಾಡಲ್ವಾ? ನಾನು ತುಂಬಾ ಒಳ್ಳೆ ಹುಡುಗಿ. ಈಗ ನೀವು ಮನೆ ಹೋಗಿ. ಸಾರಿ, ಬರ್ತೀನಿ. ನಾಳೆ ಮಲ್ಲೇಶ್ವರಂ ಬಸ್ ಸ್ಟಾಪ್ಗೆ 10:30ಗೆಲ್ಲ ಬಂದ್ಬಿಡ್ಬೇಕು. ಅಷ್ಟರೊಳಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳ್ಬೇಕು. ರಾತ್ರಿ ನಿದ್ದೆ ಮಾಡದೆ ಸರಿಯಾಗಿ ಯೋಚನೆ ಮಾಡಿ. ಆಯ್ತು, ನೀವು ಹೋಗಿ. ಬರ್ತೀರಾ ತಾನೆ? ಬರ್ತೀನಿ, ನೀವು ಹೋಗಿ. ಓಕೆ, ಗುಡ್ ನೈಟ್. ಸಾರಿ, ಸ್ವೀಟ್ ಡ್ರೀಮ್. ಬಾಯ್. ಇಷ್ಟೇ ಸರ್ ಅವತ್ತು ರಾತ್ರಿ ನಡೆದಿದ್ದು. ಅವ್ರು ಹೇಳಿದ್ ನಂಬ್ಕೊಂಡು ನಾನು ಬಸ್ ಸ್ಟ್ಯಾಂಡ್ ಹೋಗಿ ಪ್ರಪೋಸ್ ಮಾಡಿದೆ. ಅದನ್ನೇ ತಪ್ಪಾಗಿ ತಿಳ್ಕೊಂಡು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದಾಳೆ. ಇಟ್ಸ್ ಓಕೆ, ಸಾರಿ. ನಮ್ಮ ಡ್ಯೂಟಿ ನಾವು ಮಾಡಲೇಬೇಕಲ್ಲ. ಸರಿ, ನಾನು ಆಮೇಲೆ ಸಿಗ್ತೀನಿ. ಅಯ್ಯೋ, ಮೆಲ್ಲಿಗೆ. ಸಾರಿ ವಿಕ್ರಮ್. ಈಗ ನಾನು ಹೇಳಿದ್ದೆಲ್ಲ ನಿಜ. ಇದನ್ನ ನಾನು ನಿಮ್ಮ ಹತ್ರ ಎಷ್ಟೋ ಸಾರಿ ಹೇಳಿದ್ರು ನೀವು ನಂಬಲಿಲ್ಲ. ಸುಮ್ಮನೆ ಪೊಲೀಸ್ನ ಹತ್ರ ಏಟ್ ತಿನ್ಸಿದ್ರಿ. ಜೀವನದಲ್ಲಿ ನಾನು ಪೊಲೀಸ್ ಸ್ಟೇಷನ್ ಮೆಟ್ಲೆ ಹತ್ತಿರಲಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ವಿಕ್ರಮ್. ಇಟ್ಸ್ ಓಕೆ. ನಿಮ್ಗೇನಾದ್ರೂ ಪ್ರಾಬ್ಲಮ್ ಆದ್ರೆ ನಾನು ಇದ್ದೀನಿ ಅನ್ನೋದನ್ನ ಮರಿಬೇಡಿ. శ్రీనివాసులు ముంగారు మళ్ళీ సూపర్ హిట్ అంట. రైట్స్ ఇప్పిస్తావా? ರಾಂಗ್ ನಂಬರ್. ಏನ್ರೋ ಈಗಲಾದ್ರೂ ನಿಜ ಹೇಳ್ತೀರಾ? ಹೇಳಲ್ಲ. ಏನ್ ಇವಾಗ ಏನ್ ರೀತಿ ಗೊತ್ತಿಲ್ಲ? ಅವತ್ತು ಅಣ್ಣವ್ರನ್ನ ವೀರಪ್ಪನ ಕಾಲ್ ಬೈದಾಗ ಏನು ಅನ್ಕೊಳ್ಳೋದು? ಇವತ್ತು ನೀವು ನಮ್ಮನ್ನ ಹೌದಾ? ಆಯ್ತು, ಈಗ ಸ್ಪೆಷಲ್ ಬಿರಿಯಾನಿನೇ ಕೊಡ್ತಾರೆ. ಬಿಡಿ ಸರ್. ಈ ದ್ರೋಹ ವಂಚನೆ ಕಂಡು ಈ ವ್ಯಕ್ತಿಯು ಹುಟ್ಟಿಹನು. ಮತ್ತೇರಿ ಕೊಬ್ಬಿದ ಜನರ ಸೊಕ್ಕೆಲ್ಲ ಮುರಿಯುವನು. ದ್ವೇಷದ ರೋಷದ ಸದ್ದಡಗಿಸುವ ಯಮನು.
sorry. The subscriber you're trying to call is not reachable. Please try later. Thank you. ಹಲೋ ಹಲೋ ಲತಾ, ಹೇಳಿ ಸರ್. ಅವತ್ತು ನೀವು ಡಿಸ್ಕೋತೆಕ್ ಹೋಗಿದ್ವು ಅಂತ ಹೇಳಿದ್ರಲ್ಲ, ಯಾವ ಡಿಸ್ಕೋತೆಕ್? ಓ ಅದಾ, ಡೈಮಂಡ್ ಡಿಸ್ಕೋಥೆಕ್. ಎಲ್ಲಿರೋದು? ಅದು MG ರೋಡು. ಓಕೆ, ಅಲ್ಲಿರೋ ನಿನ್ನ ಫ್ರೆಂಡ್ಸ್ ಹೆಸರೇನು? ಮಧು, ಕಿರಣ್. ಮತ್ತೆ ಇನ್ನೊಬ್ಬ? ಅವನು ನಂಗೆ ಅವತ್ತೇ ಪರಿಚಯ ಆಗಿದ್ದು, ಅವನ ಹೆಸರು ನಂಗೆ ಗೊತ್ತಿಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಇಟ್ಸ್ ಓಕೆ.
ಬಾಬಾ ಓ ಹಾಯ್ ಹಾಯ್ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ನನಗೂ ಸ್ವಲ್ಪ ಕಲಿಸ್ತೀರಾ? ಓಕೆ. ಹಲೋ, ನನಗೂ ಸ್ವಲ್ಪ ಕಲಿಸ್ತೀರಾ ಅಂದೆ. ಡ್ಯಾನ್ಸ್ ಅಲ್ವಾ, ಹಿಂಗೆ ಹಾಕೊಂಡು ಹಿಂಗೆ ಹೇಳಿದ್ರೆ ಆಟೋಮೆಟಿಕ್ ಆಗಿ ಬರುತ್ತೆ. ಏನದು? ಡ್ರಗ್ಸ್. ನಿನಗೂ ಬೇಕಾ? ಸುಮ್ಮನೆ ಇರು. ಓ ತೆಗ್ಯ ಕೈನು. ಈಗ ಹೇಳಿ, 31st ನೈಟು ಏನಾಯ್ತು ಅಂತ? ಸ್ವಪ್ನಾನ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? ಸ್ವಲ್ಪ ಮಿಸ್ಟೇಕ್ ಇಲ್ಲದೆ ಕರೆಕ್ಟಾಗಿ ಹೇಳಿ, ಇಲ್ಲ ಅಂದ್ರೆ ಇಲ್ಲೇ ಪರ್ಮನೆಂಟ್ ಆಗಿ. ಹೇಳ್ತೀನಿ ಸರ್. ಅವತ್ತು ಹ್ಯಾಪಿ ನ್ಯೂ ಇಯರ್ ದಿನ ಲತಾ ಮತ್ತೆ ಸ್ವಪ್ನ ಇಬ್ರು ಡಿಸ್ಕೋ ತೆಗೆಗೆ ಬಂದ್ರು ಸರ್. Come on, Lata. Guess who's back? Back again. Shady's back. Tell a friend. Guess who's back? 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 I created a monster, cause nobody wants to see Marshall no more. They want Shady, I'm chopped liver. Well, if you want Shady, this is what I'll give you. ಅಲ್ಲಿ ನಿಂತ್ಕೊಂಡಿದ್ದಾಳಲ್ಲ ಅವಳೆ ಮಗ, ಲತಾ ಫ್ರೆಂಡು ಸ್ವಪ್ನ ಅಂತ. ಸೂಪರ್ ಆಗಿದ್ದಾಳ ಮಗ, ಯಾವತ್ತು ಪಾರ್ಟಿ ನೋಡ್ಲೇ ಇಲ್ಲ. I'm not cooperating when I'm rocking the table while he's operating. You waited this long to stop debating, cause I'm back, I'm on the rag and ovulating. I know that you got a job, Miss Cheney, but your husband's hard. ಮಧು, ಏನಾದ್ರೂ ಮಾಡ್ಬೇಕಲ್ಲ ಅವಳಿಗೆ. ಹೌದು ಮಗ, ರಾಮದಾಸ ರೆಡಿ ಮಾಡಿದ್ವಲ್ಲ, ಕೊಟ್ಬಿಡೋಣ. ಕರೆಕ್ಟ್, ಒಳ್ಳೆ ಐಡಿಯಾ. They try to shut me down on MTV, but it feels so empty without me. So come on and dip, come on your lips, jump back, take a sip and wiggle a bit and get ready, cause this is about to get heavy. I just settled all my lawsuits. You did it. Hi. Wish you happy new year. Wish you the same. Thank you. Have it. No. Just milkshake, ma'am. No. No problem. Have it. Take it. No problem. Enjoy. Thank you. It's all right. Controversy, cause it feels so empty without me. Little hellions, kids feeling Okay, rebellious. see you then. The parents still listen to Elvis. They start feeling like prisoners helpless. Cause someone comes along on a mission and yells, a visionary, vision is scary. Can start a revolution, polluting the airwaves, a rebel. So just let me revel and bask in the fact that I got everyone kissing my ass and it's a disaster. Such a catastrophe, but you receive so damn much of my ass. You ask for me, well I'm back. Fix it, and I'm tuning in, and I'm gonna enter in up under your skin like a splinter. The center of attention, back for the winner. I'm interesting. The best things in wrestling, investing in your kids' ears and nesting. Testing, attention please. Feel the tension, soon as someone mentions me. Here's my 10 cents, my 2 cents is free. A nuisance, who sent? You sent for me? Now this looks like a job for me. So everybody, just follow me, cause we need a little controversy. Cause it feels so empty without me. I said this looks empty without me. I said this looks like a job for me. So everybody, just follow me, cause we need a little controversy. Cause it feels so empty without me. I just get a tasket, I go tit for tat with anybody who... ಇಷ್ಟೇ ಸರ್ ನಡೆದಿದ್ದು. ಅದಾದ್ಮೇಲೆ ಇವತ್ತೇ ಸರ್ ಸ್ವಪ್ನ ನೋಡ್ತಾ ಇರೋದು. ಓಕೆ, ಇದರಲ್ಲಿರೋ ವಾಯ್ಸ್ ಯಾರ್ದು? ಓಕೆ ಹೋಗು. ಏ ನೀನ್ ಯಾಕೆ ಹಿಂದೆ ಬಂದೆ? ಬಾತ್ ಕರ್ನಾ ಸರ್. ಓ ಬರೀ ಮಾತೇನಾ? ಸಕ್ಕತ್ತಾಗೊಳ್ಳೆ ಮಗ. ನೋ, ನನ್ ಮುಟ್ಬೇಡ, ನೀನು ಮುಂದೆ ಹೋಗಿ ಕೂತ್ಕೋ. ಓಕೆ ಮುಟ್ಟಾಗಲ್ಲ ಬಿಡು. ಕಮಾನ್ ಹೇಳಿ. ಗೊತ್ತಿಲ್ಲ ಸರ್. ಏಯ್, ಶೇಖ್ ಬಾಬಾ ವಾಯ್ಸ್ ತರಲ್ವೇನೋ? ಯಾರಿ ಶೇಖ್ ಬಾಬಾ? ಸರ್ ಅವ್ನು ದಿನ ಪಬ್ಬಿಗೆ ಬರ್ತಾನೆ ಸರ್, ಸಖತ್ ರಿಚ್ ಪಾರ್ಟಿ. ಓಹೋ,
ಪ್ರತಾಪ್ ಹೇಳಿ ಸರ್. ಶೇಖ್ ಬಾಬಾ 24 ಗಂಟೆ ಒಳಗಡೆ ನನ್ನ ಮುಂದೆ ಇರಬೇಕು. ಓಕೆ ಸರ್. ನಮಸ್ತೆ ಸಾಬ್. ಏನೋ ನಿನ್ನ ಹೆಸರು? ಶೇಖ್ ಬಾಬಾ ಕರ್ಕೋ ಸಾಬ್. ನಿನ್ ಜೊತೆ ಇನ್ನೊಬ್ಬ ಇರ್ತಾನಲ್ಲ, ಅವನ ಹೆಸರು? ರಂಜಿತ್ ಅಂತ ಸಾಬ್. ಇವ್ರು ಯಾರು ಗೊತ್ತಾ? ಗೊತ್ತೇನೋ? ಮಾಲೂಮ್ ಸಾಬ್. ಹೇಗೆ ಸಾಬ್ 31st ನೈಟು ಇವ್ರು ನಾನು ನೋಡಿದ್ವಿ ಸಾಬ್. ಎಲ್ಲಿ? ಸರ್ ಅದೇ 31st ನೈಟು ನಾನು ನನ್ನ ಫ್ರೆಂಡು ಡಬಲ್ ಲೋಡ್ನಾಗೆ ಕಾರ್ನಲ್ಲಿ ಹೋಗ್ಬೇಕಾದ್ರೆ ನೋಡಿದ್ವಿ ಸಾಬ್. Stop, please. Stop, please. Stop, lift please, Stop. चुकरी माँ. Stop. क्या बेबी? Lift please. Hi. Lift please. Come on baby. Thank you. पीछे बैठो ना. कुत्कंडेला? Yeah. ಮಗ ಫಿಗರ್ ಭಾಳ ಮಸ್ತಾಗೈತೆ. ಡ್ರಿಂಕ್ಸ್ ಮಾಡೋಳೆ ಅನ್ನಿಸ್ತದೆ. ನಮ್ಮದು ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗ್ಬಿಡೋಣ. ಇವತ್ತು 31st ನೈಟು ಪೊಲೀಸ್ ರೇಟ್ ಜಾಸ್ತಿ ಇರುತ್ತೆ. ಬೇಡ, ಕಾರ್ಲೇ ರೌಂಡ್ ಓಡಿಸಿ ವರ್ಕೌಟ್ ಮಾಡೋಣ. ಓಕೆ, ಹಂಗಿದ್ರೆ ಮತ್ತೆ ಜಾತು. ಓಕೆ ಹೋಗು. ನೀನ್ ಯಾಕೆ ಹಿಂದೆ ಬಂದೆ? ಬಾತ್ ಕರ್ನಾ ಸರ್. ಬರೀ ಮಾತೇನಾ? ಸಖತ್ತಾಗೊಳ್ಳೆ ಮಗ. ನನ್ ಮುಟ್ಬೇಡ. ನೀನು ಮುಂದೆ ಹೋಗಿ ಕೂತ್ಕೋ. ಓಕೆ ಓಕೆ, ಮುಟ್ಟಾಗಲ್ಲ ಬಿಡು. ಒಂದೇ ಒಂದು ಒಂದೇ ಒಂದು ಅರೆ ಅರೆ ಸುಮ್ಕೆ ಇರು. ಅಲ್ಲ ನಿನ್ಗೆ ಏನು ಮಾಡಕ್ಕಿಲ್ಲ, ಸುಮ್ಮನೆ. ಅರೆ ಅರೆ ಎಲ್ಲ ಕಿರ್ಚಬಾರ್ದು. ನಾನು ನಿನ್ಗೆ ಏನು ಮಾಡಕ್ಕಿಲ್ಲ. ಅರೆ ಯಾವ ಮಗ ಏನೋ ಮಾಡ್ತಾ ಇದ್ಯಾ? ಅರೆ ಚುಪ್, 1 ಮಿನಿಟ್ ನಾ. ಅರೆ ಬಾತ್ ಸುಮ್ಮನೆ. ಎಷ್ಟೊತ್ತು ಸಾಕ್ ಬರು, ನೀನ್ ಓಡ್ಸೋ. ಅರೆ ಒಂದು 5 ನಿಮಿಷ ಓಡ್ಸೋ, ಆಮೇಲೆ ನಾನು ನೋಡ್ತೀನಿ. ನಾನ್ ಮಾಡ್ಲಾ? ಅರೆ ನೀನ್ ಮಾಡಿದ್ರೆ ಹೆಂಗೆ ಚಿನ್ನ? ನೋಡು, ಮುಟ್ಬೇಡ ಅಂತ ಹೇಳಿದ್ದೀನಲ್ಲ, ಸುಮ್ಮನೆ. ಎಷ್ಟೊತ್ತು? ಅರ್ಧ ಗಂಟೆಯಿಂದ ನಾನೇ ಡ್ರೈವ್ ಮಾಡ್ತೀನಿ, ಬಾರ. ಅರೆ ಯಾರಿತ್ತು? ಓಯ್ ಬರ್ತೀಯ ಇಲ್ವಾ? ಗಾಡಿ ನಿಲ್ಲಿಸ್ತಾ ಇದೀನಿ. ಅರೆ ಚುಪ್ರೆ. Don't touch me, okay? No. अरे क्यों रे गाड़ी खड़ा गया सो? You. चुप बैठ. ಯಾಕ ಮಗ? ಲೋ ಈಗ ನೀನು ಡ್ರೈವ್ ಮಾಡ್ತೀಯ ಇಲ್ವಾ? ಇಲ್ಲೊಂದು ಸ್ವಲ್ಪ ಹೊತ್ತು ಮಾಡಿ ಮಗ, ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಅವಳು ಕೋಆಪರೇಟ್ ಮಾಡ್ತಾ ಇಲ್ಲ. ಈಗ ನೀನು ಮಾಡ್ತೀಯ ಇಲ್ವೋ? ಸರಿ, ನಾನು ಮಾಡ್ತೀನಿ. ಇನ್ನು 2 ರೌಂಡ್ ಹೊಡಿಸ್ಬಿಡು. ಲೋ ಇಲ್ಲ ಕಣ, ಅವಳೆಲ್ಲೋ ಹೋಗ್ಬಿಟ್ಟಿದಳು. देखो मैं बोला नहीं तुझे, ಅವಳೆ ಎಸ್ಕೇಪ್ಗೆ ಹಾಕ್ಬಿಟ್ಟವಳೆ. ಎಲ್ಲ ನಿನ್ನಿಂದ ಆಗಿತ್ತು. ಇಷ್ಟೇ ಸರ್ ನಡೆದಿದ್ದು. ಮತ್ತೆ ನಿನ್ ಜೊತೆ ಇದ್ನಲ್ಲ ಅವನಲ್ಲಿ? 2 ಜನವರಿ ನ್ಯೂಸ್ ಪೇಪರ್ ನೋಡಿದ್ರೆ ಗೊತ್ತಾಯ್ತದೆ ಸಾಬ್, ಅವನ 31 ಜನವರಿ ಯಾರೋ ಕೊಲೆ ಮಾಡ್ಬಿಟ್ಟವ್ರೆ. ಹೌದಾ? ಕಾನ್ಸ್ಟೇಬಲ್, ಈ ತಿಂಗಳು 1ನೇ ತಾರೀಕು 2ನೇ ತಾರೀಕು ಪೇಪರ್ ತಗೊಂಬನ್ನಿ. ಇವನೇನಾ? ಯಾರು ಗೊತ್ತಾಗ್ತಾ ಇಲ್ಲ. ಈ ವೇಲ್ ನಂದೆ. ಇವನೇ ನೋಡು. ಹಾ ಸಾಬ್, ಇವನೇ ಅವನು. ಓಕೆ, ನೀನು ಹೋಗ್ಬೋದು. ಕೇಸಿಗೆ ಸಂಬಂಧಪಟ್ಟಾಗೆ ಮಾಹಿತಿ ಏನಾದರೂ ಬೇಕಾದ್ರೆ ಮತ್ತೆ ನಿನ್ನ ಕರೆಸ್ತೀನಿ. ಊರು ಬಿಟ್ಟೆಲ್ಲೂ ಹೋಗ್ಬಾರ್ದು. ಓಕೆ? ಅಚ್ಚಾ ಸಾಬ್, ಬರ್ತೀನಿ ಸಾಬ್. ಅಂದ್ರೆ ಅವನ ನಾನೇ ಕೊಲೆ ಮಾಡಿರ್ಬಹುದಾ? ಹಾಗೇನೂ ಆಗಿರಲ್ಲ, ಡೋಂಟ್ ವರಿ. ಅವತ್ತು ರಾತ್ರಿ ನನಗೆ ಗೊತ್ತಿಲ್ಲದೆ ಏನೇನು ನಡೆದಿದೆ. ಹಾಗೆ ಈ ಕೊಲೆನೂ ನಾನೇ ಮಾಡಿರಬಹುದು. ಅಳ್ಬೇಡ ಸಪ್ನ, ಆ ರೀತಿ ಏನು ನಡೆದಿರಲ್ಲ. ಬಿ ಕಾಮ್, ಕೂಲ್ ಡೌನ್.
ಅವಳು ಆಚೆ ಬರಲೇಬೇಕು. ಒಳಗೋಗೋದು ಬೇಡ, ಇಲ್ಲೇ ವೆಯ್ಟ್ ಮಾಡೋಣ. ಅಯ್ಯೋ ಮತ್ತೆ ಬಂದ್ರಲ್ಲ. ಹಲೋ, ಹೇಳಿ ಸ್ವಪ್ನ. ನನ್ನ ಹಿಂದೆ 4 ಜನ ರೌಡಿಗಳು ಹಿಂಬಾಲಿಸ್ತಿದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರೀಗ ಆಶ್ರಮದ ಹತ್ರನೇ ಇದ್ದಾರೆ. ಅವರಿಂದ ಹೇಗೋ ತಪ್ಪಿಸ್ಕೊಂಡು ಒಳಗೆ ಬಂದ್ಬಿಟ್ಟಿದ್ದೀನಿ. ಅವ್ರಿಲ್ಲ ಆಚೆನೇ ಇದ್ದಾರೆ, ಸ್ವಲ್ಪ ಬೇಗ ಬನ್ನಿ. 2 ನಿಮಿಷ ಯಾರ ನೀನ? ಏನ ಗ್ರಾಯಿಸ್ತೀಯಾ? ಜಾದನ ನೀನ? ಚೆನ್ನಾಗಿರಲ್ಲ ಬೇಡ, ನಮ್ಮ ತಂಡೆ ಬರಬೇಡ. ಬೇಡ ನೋಡು. ಹಲೋ ಸರ್. ಎಸ್, ತಾವು ಅರೆಸ್ಟ್ ಮಾಡಿ 4 ಜನಕ್ಕೆ ಬೇಲ್ ತಂದಿದ್ದೀನಿ. ಈ ಬೀದಿ ರೌಡಿಗಳಿಗೆ ಬೇಲ? ಹೌದು, ಇವ್ರಿಗೆ ಬೇಲ್ ಕೊಡ್ತಿರೋ ಮಹಾನ್ ಭಾವ ಯಾರು? ಮೇಯರ್ ದೇವರಾಜ್. ಮೇಯರ್ ದೇವರಾಜ್? ಇವ್ರಿಗೂ ಮೇಯರ್ ದೇವರಾಜ್ಗೂ ಏನ್ ಲಿಂಕು? ಅದೆಲ್ಲ ಪರ್ಸನಲ್. ಕೊಡಿಲಿ. ಇಲ್ಲೊಂದು ಸೈನ್ ಹಾಕಿ. ಕಾನ್ಸ್ಟೇಬಲ್, ರಿಲೀಸ್ ಮಾಡಿ ಅವನ್ನ. ಸರಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಬನ್ರಪ್ಪ. ಸ್ವಪ್ನ, ಇದಷ್ಟು ಚಿಕ್ಕ ವಿಷಯ ಅಲ್ಲ. ಈ ಘಟನೆಯಿಂದ ದೊಡ್ಡ ದೊಡ್ಡವ್ರ ಕೈವಾಡ ಇದೆ. ಮೇಯರ್ ದೇವರಾಜೇ ಬೇಲ್ ಕೊಟ್ಟಿದ್ದಾನೆ ಅಂದ್ರೆ ಇದರಲ್ಲಿ ಏನೋ ಇದೆ. ಈ ದೇವರಾಜ್ ಯಾರು? ಯಾಕ್ರ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡಿದ್ದೀರಾ? ನಾನು ಮಕ್ಕಳ್ರ ಒಂದು ಕೆಲಸ ನೆಟ್ಟಗೆ ಮಾಡಕ್ ಬರಲ್ವಲ್ಲ. ಒಂದು ಹುಡುಗಿನ ಮುಗ್ಸಕ್ ಆಗ್ಲಿಲ್ಲ ಅಂದ್ಮೇಲೆ ನೀವ್ ಯಾಕ್ರ ಇನ್ನ ಬದುಕಿದ್ದೀರಾ? ಹೋಗ್ಲಿ, ಅವಳನ್ ಬಿಟ್ರಿ ಓಕೆ. ನೀವು ಆ ಕಮಲ್ ಕೈ ತಗಲಾಕೊಂಡ್ರಲ್ಲ, ನಿಮ್ಮನ್ ಸುಮ್ಮನೆ ಬಿಟ್ರೆ ನಾನು ಉಳಿಯೋದಿಲ್ಲ. ಅದಕ್ಕೆ ಮುಂಚೆ ನಾನು ನಿಮ್ಮನ್ನ ಮುಗಿಸ್ಲೇಬೇಕು. ಓಯ್, ಒಂದ್ ಕೆಲಸ ಮಾಡ್ರಿ, ಇವ್ರನ್ನೆಲ್ಲ ಗಾಡಿಲಿ ಹಾಕೊಂಡೋಗಿ ಆಕ್ಸಿಡೆಂಟ್ ಅಂತ ಕ್ರಿಯೇಟ್ ಮಾಡಿ.
ನಾನು CCBಯಿಂದ ಬಂದಿದ್ದೀನಿ. ನನ್ನ ಹೆಸರು ಕಮಲ್ ಅಂತ. ನಾನು ನಿಂದೇನಾದ್ರೂ ಹೆಲ್ಪ್ ಬೇಕಾ? ನಾನು ನಿನ್ನ ಬೇಲ್ ಕೊಟ್ಟು ಬಿಡ್ಸಿದ್ರಲ್ಲ, ಆ 4 ಜನ ಇವತ್ತು ಔಟರ್ ರಿಂಗ್ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಡೆತ್ ಆಗಿದ್ದಾರೆ. ಹೌದು, ಈ ವಿಷಯ ನಂಗೆ ಬೆಳಗ್ಗೆ ಗೊತ್ತಾಯ್ತು. ಅವ್ರಿಗೆ ತಾವು ಬೇಲ್ ಹಾಕಿ ಕೊಟ್ರಿ? ಅವರು ನನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ನಡವಳಿಕೆ ಸರಿಯಿಲ್ಲ ಅಂತೇಳಿ ನಾನೇ ಕೆಲಸನ ತೆಗೆದಾಕಿದ್ದೆ. ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಾಯ್ತು. ಅವ್ರ ಫ್ಯಾಮಿಲಿ ಒತ್ತಾಯದ ಮೇಲೆ ನಾನೇ ಬೇಲ್ ಕೊಟ್ಟೆ. ಅವ್ರು ಒಳಗಡೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರು ಒಳಗಡೆ ಇದ್ದಿದ್ರೆ ನೀವು ಚೆನ್ನಾಗಿರ್ತಿರ್ಲಿಲ್ಲ. ವಾಟ್? ಏನಿಲ್ಲ, ಅವ್ರು ಒಳಗಡೆ ಇದ್ದಿದ್ರೆ ಅವ್ರು ಚೆನ್ನಾಗಿರ್ತಿದ್ರು ಒಂದೇ. ಓಕೆ, ನನಗೆ ಸ್ವಲ್ಪ ಕೆಲಸ ಇದೆ. ನಿಮ್ಗೇನಾದ್ರೂ ಹೆಲ್ಪ್ ಬೇಕಾ? ನಥಿಂಗ್ ಸರ್. ಇನ್ನೊಂದ್ಸರಿ ಮೀಟ್. ಹೌದು ಸರ್, ನೋ ಪ್ರಾಬ್ಲಮ್. ಐ ವಿಲ್ ಕಾಲ್ ಯು ಲೇಟರ್. ಓಕೆ, ದಯವಿಟ್ಟು ಹೊಡಿಬೇಡಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಸತ್ಯ ಹೇಳ್ಬಿಡ್ತೀನಿ ಸರ್. ಎಲ್ಲ ಕಡೆ ಬಾಂಬಿಟ್ಟು ನಾನೇ ಸರ್. ಬಿಗ್ ಬಜಾರ್ ಅಷ್ಟೇ ಅಲ್ಲ ಸರ್, ಇಸ್ರೋ, ಕೊಯಮತ್ತೂರು, ಕಾಶ್ಮೀರು ಎಲ್ಲ ಕಡೆ ಬಾಂಬಿಟ್ಟು ನಾನೇ ಸರ್. ಸರ್, ಒಂದು ಕೆಲಸ ಮಾಡಿ, ನೀವೇ ಶಿಕ್ಷೆ ಕೊಟ್ಬಿಡಿ. ನೀವೇ ನಿಮ್ಮ ಕೈಯಾರೆ ನನಗೆ ನೇಣಗಂಬಿಗೆ ಹಾಕ್ಬಿಡಿ ಸರ್. ನೀವೇನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು. ಮತ್ತೆ ಟೈಮ್ ಪಾಸ್ ಮಾಡಕ್ಕೆ. ಟೈಮ್ ಪಾಸ್ ಮಾಡೋದಕ್ಕ ಏನ್ರು ಏರೋಪ್ಲೇನ್ ಹಚ್ಚಿ ಟೈಮ್ ಪಾಸ್ ಮಾಡ್ತಾ ಇದಾರಲ್ರು. ಆ ₹1 ಕಾಯಿಲಿಂದಾನೆ ₹1 ಕೊಟ್ಟು ನೀನೇ ಕೇಳಿದ್ದು. ಯಾಕೆ ನೀವೇನ ಟೈಮ್ ಪಾಸ್ ಮಾಡೋದು? ₹1 ಕಾಯಿನ್ ಹಾಕಿ ಕಾಲೇಜಲ್ಲಿ ಬಾಂಬ್ ಬಿಟ್ಟಿದೀವಿ, ಟ್ರೈನಲ್ಲಿ ಬಾಂಬ್ ಬಿಟ್ಟಿದೀವಿ ಅಂತ ಮಜಾ ತಗೋತೀರಾ? ಆದ್ರೆ ಅದರಿಂದ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ? ಎಷ್ಟು ಜನ ಪೊಲೀಸ್ನವ್ರು ಬರ್ಬೇಕಾಗತ್ತೆ, ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ, ಗವರ್ಮೆಂಟ್ಗೆ ಎಷ್ಟು ಲಾಸ್ ಆಗುತ್ತೆ. ಇದೆಲ್ಲ ಕೇಳಿದ್ಮೇಲೂ ನಾವು ಹೋಗ್ಲಿಲ್ಲ ಅಂದ್ರೆ ನಮ್ಮ ಮನಸಾಕ್ಷಿ ಒಪ್ಪೋದಿಲ್ಲ. ಆಮೇಲೆ ಇದನ್ನೆಲ್ಲ ತಿಳ್ಕೊಂಡು ಬಾಂಬ್ ಎಲ್ಲಿದೆ ಅಂತ ಅಲ್ಲಿಗೆ ಹೋಗಿ ಚೆಕ್ ಮಾಡಿದ್ರೆ ಬದನೇಕಾಯಿ ಏನೂ ಇರೋದಿಲ್ಲ. ಅಂತ ಟೈಮಲ್ಲಿ ಆ ಫೋನ್ ಮಾಡ್ದ ನಮ್ ಕೈಗೆ ಸಿಕ್ಕಿದ್ರೆ ಏನ್ ಮಾಡ್ತೀವೋ ನಮಗೆ ಗೊತ್ತಿಲ್ಲ. ಈಗಂತೂ ಕೆಲಸ ಇಲ್ಲದೆ ಇರೋರು ಅಂದ್ರೆ ನಿಮ್ಮಂತೋರು ಅಲ್ಲಿ ಬಾಂಬ್ ಬಿಟ್ಟಿದ್ವಿ, ಇಲ್ಲಿ ಬಾಂಬ್ ಬಿಟ್ಟಿದ್ವಿ ಅಂತ ಹೇಳೋದು ಈಗ ಫ್ಯಾಷನ್ ಆಗ್ಬಿಟ್ಟಿದೆ. ಇನ್ಮೇಲಾದ್ರೂ ಇದನ್ನೆಲ್ಲ ಬಿಟ್ಟು ಒಳ್ಳೆಯವರಾಗಿ ಬದುಕೋದ್ ಕಲೀರಿ. ಇಲ್ಲಾಂದ್ರೆ ಪರ್ಮನೆಂಟ್ ಆಗಿ ಇದೇ ಜೈಲಲ್ಲಿ ವಾಸ ಮಾಡ್ಬೇಕಾಗತ್ತೆ. ಆಯ್ತು ಸರ್, ಇನ್ನು ಮುಂದೆ ಜೀವನದಲ್ಲಿ ಯಾವತ್ತೂ ಈ ರೀತಿ ತಪ್ಪು ಮಾಡಲ್ಲ ಸರ್. ಓಕೆ, ನಿಮ್ಮನ್ನ ಬಿಡ್ತಾ ಇದ್ದೀನಿ. ಇನ್ಮೇಲಾದ್ರೂ ಕಷ್ಟಪಟ್ಟು ಒಳ್ಳೆ ಜೀವನ ನಡೆಸಿ. ಆಯ್ತು ಸರ್. ಹೋಗಿ ಸರ್, ₹100 ಸಾಲ ಕೊಡ್ತೀರಾ? ನೀನು ಒಳಗಡೆ ಹಾಕೋ. ಸಪ್ನಾ, ಯಾಕೆ ಡಲ್ ಆಗಿದ್ಯಾ? ನನ್ನ ಜೀವನದಲ್ಲಿ ಏನಾಗ್ತಿದ್ಯೋ ಗೊತ್ತಾಗ್ತಿಲ್ಲ. ನಡೆದಿದ್ದೆಲ್ಲ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಏನು ಅಂತ ಗೊತ್ತಾದ್ರೆ ಅದಕ್ಕೆ ಸೊಲ್ಯೂಷನ್ ಹುಡುಕ್ಬಹುದು. ಏನೂ ಆಗಲ್ಲ, ಟೆನ್ಷನ್ ತಗೋಬೇಡ, ನಾನಿದ್ದೀನಲ್ಲ. ನೀವಿರೋದಕ್ಕೆ ವಿಕ್ರಮ್ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋದು. ನೀವು ಕಮಲ್ ಇಲ್ದೆ ಹೋಗಿದ್ರೆ ನಾನು ಏನಾಗ್ತಿದ್ನೋ ಏನೋ. ನಾನ್ ನಿನ್ ಜೊತೆ ಇರುವವರೆಗೂ ನಿನ್ಗೆ ಏನೂ ಆಗಲ್ಲ. ನಾನು ಹುಟ್ಟಿರೋದೇ ನಿನ್ಗೋಸ್ಕರ. ನಿಜವಾಗ್ಲೂ? ಹೌದು. ಮತ್ತೆ ನಾನು ಹುಟ್ಟಿರೋದು ನನ್ಗೋಸ್ಕರ. ನೀನೇನಾ 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 ನೀನೇನಾ
ಪ್ರೀತಿ ಕಂಡು ಮನಸ್ಸು ನಿನ್ನೆ ಬಯಸಿದೆ. ಕನಸಿನಲ್ಲಿ ಆಸೆಯೊಂದು ಪುಟಿದಿದೆ, ನಿನ್ನ ನೋಟ ಮೋಡಿ ಮಾಡಿ ನನ್ನ ಕೆಳಗಿದೆ. ನೀನಿರದೆ ನಾನು, ನಾನಿರದೆ ನೀನು, ಬಾಳಿರದು ಏನು? ನೀನೇನೆ ನಾನು, ನಾನೇನೆ ನೀನು. ಉಸಿರು ಬೆರೆತು ಹಾಡಿದೆ, ನಿನ್ನದೊಂದು ಬಂಧನವಿದು ನನ್ನ ಸೆಳೆದಿದೆ. ಆರದಿರೋ ಜ್ಯೋತಿ ನನಗೆ ಮೈತ್ರಿ, ಪ್ರೀತಿನಿ ಸತ್ಯ, ಪ್ರೀತಿಸು ನಿತ್ಯ. ನೀನೇನಾ 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 ನನಗಾಗಿ ನೀ ಹುಟ್ಟಿರುವೆ, ನೀ ನನಗೇನ ಹಲೋ, ಯಾರು ಮನೇಲಿ? ಯಾರ್ ಬೇಕು? ಅಶೋಕ್ ಮಿಸಸ್ ಇದ್ದಾರಾ? ಹಾ ಇದಾರ್, ಬನ್ನಿ. ಹಾ. ಕೂತ್ಕೊಳ್ಳಿ. ಸರ್, ಒಂದ್ ನಿಮಿಷ, ಅಮ್ಮವ್ರನ್ನ ಕರಿತೀನಿ. ಮನೇನ ಇಷ್ಟೊಂದು ರಿಚ್ ಆಗಿ ಕಟ್ಟಿದಾನಂದ್ರೆ ಅಶೋಕ್ ತುಂಬಾ ದೊಡ್ಡ ಕುಳಾನೆ. ಸಖತ್ ಶ್ರೀಮಂತನೇ, ಅದಕ್ಕೆ ಕೊಲೆ ಮಾಡಿದ್ದು. ಈಗಿನ ಕಾಲದಲ್ಲಿ ದುಡ್ಡಿಲ್ದೇನೆ ನೆಮ್ಮದಿಯಾಗಿ ಬದುಕಬಹುದು, ದುಡ್ಡಿದ್ರೆ ಬದುಕಕ್ಕೆ ಬಿಡಲ್ಲ. ಏನು ಅಮ್ಮೋರೆ, ನಿಮ್ಮನ್ ಕಾಣೋದಕ್ಕೆ ಯಾರೋ ಬಂದಿದ್ದಾರೆ. ಆಯ್ತು, ನಡಿ, ಬರ್ತೀನಿ. ನಮಸ್ಕಾರ. 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 ನಾನು CCB ಇಂದ ಬಂದಿದ್ದೀನಿ. ಇವ್ರು ವಿಕ್ರಮ್ ಅಂತ, ಅವ್ರ ಸ್ವಪ್ನ. ನಮಸ್ತೆ. ಬಂದ್ ವಿಷಯ ಏನಿಲ್ಲ, ನಿಮ್ಮ ಹಸ್ಬೆಂಡ್ ಅಶೋಕ್ ಮರ್ಡರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ. ಅಶೋಕ್ ಮರ್ಡರ್ ಆಗಿದ್ದು 31st ನೈಟು. ಅವ್ರು ಮರ್ಡರ್ ಆಗಕ್ಕೆ ಮುಂಚೆ ಕೊನೆ ಸಾರಿ ನಿಮ್ಮನ್ನ ಯಾವಾಗ ಮೀಟ್ ಮಾಡಿದ್ರು? 31st ನೈಟ್ ಪಾರ್ಟಿ ಇದೆ ಅಂತ ಇಲ್ಲಿಂದ 8 ಗಂಟೆಗೆ ಹೊರಟ್ರು. ಆಮೇಲೆ 11 ಗಂಟೆಗೆ ಅವರಿಂದ ಫೋನ್ ಬಂತು.
ನಾನು ಅಶೋಕ್ ಮಾತಾಡ್ತಾ ಇದ್ದೀನಿ. ಹೇಳ್ರಿ. ನಾನು ಒಂದ್ ಕಡೆ ಸಿಕ್ಕಾಕೊಂಡಿದ್ದೀನಿ. ನಾನು ಬೆಳಿಗ್ಗೆ ಒಳಗೆ ಮನೆ ಬರ್ಲಿಲ್ಲ ಅಂದ್ರೆ ನಾನು ಜೀವಂತವಾಗಿಲ್ಲ ಅಂತ ನೀನ್ ಬೆಳಿಗ್ಗೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡು. ನನ್ ಕೊಲೆ ಕಾರಣ ಸಿದ್ಲಿಂಗಯ್ಯ ಅಂತ. ಸಿದ್ಲಿಂಗಯ್ಯ ಅಂದ್ರೆ ನನ್ನ ರಿಯಲ್ ಎಸ್ಟೇಟ್ ಕಾಂಪಿಟೇಟರ್. ಅದಕ್ಕೆ ನೀನು ಹುಷಾರಾಗಿರು, ಮಕ್ಕಳು ಹುಷಾರು. ರೀ ಏನ್ರಿ ಆಯ್ತು? ಇಷ್ಟೇ ಅವತ್ ನಡೆದಿತ್ತು. ಬೆಳಗ್ಗೆ ಕೊಲೆಯಾದ ವಿಷಯ ತಿಳಿತು. ಅದ್ ಸರಿ, ನೀವ್ಯಾಕೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ಲಿಲ್ಲ? ಅವತ್ತು ನನ್ನ ಮತ್ತು ಮಕ್ಕಳ ಜೀವಕ್ಕೆ ಬೆದರಿಕೆ ಹಾಕಿದ್ರು. ಮಾತಾಡ್ತಿದ್ದೀನಿ. ನಿನ್ ಗಂಡನ ಕೊಲೆ ವಿಷಯ ಪೊಲೀಸ್ನವ್ರಿಗೆ ತಿಳಿಸಿದ್ರೆ ನೀನಾಗ್ಲಿ ನಿನ್ ಮಕ್ಕಳಾಗ್ಲಿ ಜೀವಂತ ಉಳಿಯೋದಿಲ್ಲ. ಹುಷಾರ್. ಹಾಗಾಗಿ ನಾನ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಲಿಲ್ಲ. ಸಮಾಧಾನ ಮಾಡ್ಕೊಡಿ. ಸರಿ, ನಾವೀಗ ಕೇಸ್ನ ರಿಓಪನ್ ಮಾಡ್ತಾ ಇದೀವಿ. ನಮ್ಗೆ ನಿಮ್ ಕೋಆಪರೇಷನ್ ಬೇಕಾಗಿತ್ತು. ಓಕೆ, ಬರ್ತೀವಿ. ಥ್ಯಾಂಕ್ ಯು ಸರ್. ಕೇಸ್ ಉಲ್ಟಾಗ್ತಿದೆ ಅಲ್ಲ? ನಾನು ದೇವರಾಜ್ ಬಗ್ಗೆ ಸಸ್ಪೆಕ್ಟ್ ಮಾಡ್ತಿದ್ರೆ ಅವ್ರ ವೈಫು ಸಿದ್ಲಿಂಗಯ್ಯನ ಹೆಸರು ಹೇಳ್ತಿದ್ದಾರೆ. ಹೌದು, ಈ ಸಿದ್ಲಿಂಗ ಯಾರು? ಅದೇ ನನಗೂ ಗೊತ್ತಾಗ್ತಿಲ್ಲ. ವಿಕ್ರಮ್, ಅಶೋಕ್ ಮನೆ ಆಚೆ ಕಡೆ ಒಬ್ರು ಗಂಡಸರು ಸ್ಲಿಪ್ಪರ್ ಇತ್ತು, ಅಬ್ಸರ್ವ್ ಮಾಡಿದ್ಯಾ? ಹೌದು ಸರ್, ವೈಟ್ ಸ್ಲಿಪ್ಪರು. ಆ ಸ್ಲಿಪ್ಪರ್ನ ಎಲ್ಲೋ ನೋಡ್ದಾಗಿದೆ. ಈಗ ಗೊತ್ತಾಯ್ತು. ನಡಿ ವಾಪಸ್. ಆಫೀಸರ್ ಅಂತೆ, ತುಂಬಾ ಚಾಣಾಕ್ಷ ಅನ್ಸುತ್ತೆ. ಅವನ್ನ ನೋಡಿದ್ರೆ ಎಲ್ಲಾ ವಿಷಯ ಆಚೆ ತರೋ ತರ ಕಾಣ್ತಾನೆ. ನೀನೇನಂತ ಹೇಳಿದೆ? ಸಿದ್ಲಿಂಗಯ್ಯ ಅನ್ನೋ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿ ಅವನ್ ಮೈಂಡ್ ನ ಡೈವರ್ಟ್ ಮಾಡ್ಬಿಟ್ಟೆ. ಈಗ ಸಿದ್ಲಿಂಗಯ್ಯ ಅನ್ನೋ ಕ್ಯಾರೆಕ್ಟರ್ನ ಹುಡ್ಕೊಂಡು ಹುಚ್ಚಿ ನಾಯಿ ತರ ಓಡ. ಸಿದ್ಲಿಂಗಯ್ಯನ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಒಂದು ಕೊಲೆಯಿಂದ ನಾನು ಎಷ್ಟು ಕೊಲೆಗಳು ಮಾಡ್ಬೇಕಾಯ್ತು. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ಕೂತ್ಕೊಳ್ಳಿ. ಸ್ವಲ್ಪ ಬಿಸಿ ಆಗಿದ್ದೀನಿ, ಆಮೇಲೆ ನಾನು ಫೋನ್ ಮಾಡ್ತೀನಿ. ಓಕೆ.
ಸೊ ಇದನ್ನೆಲ್ಲ ಮಾಡಿದ್ದು ಮೇಯರ್ ದೇವರಾಜು. ಈ ಕ್ಯಾಸೆಟ್ ಅನ್ನ ಕಮಿಷನರ್ ಕಳಿಸಿ ಮೇಯರ್ನ ಅರೆಸ್ಟ್ ಮಾಡೋದಕ್ಕೆ ಅರೆಸ್ಟ್ ವಾರೆಂಟ್ ರೆಡಿ ಮಾಡ್ಕೋಬೇಕು. ಓಕೆ? ಎಸ್ ಸರ್. ಓಯ್ ಬುಡ್ಡ, ಎಲ್ಲ ಔಷಧಿದ್ಯಾ ಅವಳನ್ನ? ಹೇಳೋ ಹೇಳು, ಎಲ್ಲ ಔಷಧಿದ್ಯಾ ಅವಳನ್ನ? ಹೇಳು ಬುಡ್ಡ. ಏಯ್, ಎಲ್ಲ ಔಷಧಿದ್ಯಾ ಅವಳನ್ನ? ಹೇಳು. ಎಲ್ಲವಳು ಎಲ್ಲವಳು ಎಲ್ಲಿ ಎಲ್ಲವಳು ಎಲ್ಲವಳು ಗೊತ್ತಿಲ್ಲ ಕಣಪ್ಪ. ಸಾಯಿಸ್ಬಿಡ್ತೀನಿ ಗೊತ್ತಿಲ್ಲ. ಸಾಯಿಸ್ಬಿಡ್ತೀನಿ. ಹೇಳು ಎಲ್ಲವಳು? ಹೇಳು ಎಲ್ಲವಳು? ಏಯ್, ಹೇಳ್ತೀಯಾ ಇಲ್ಲ ನೀನ್? ಎಲ್ಲವಳು? ಯಾರು ಎಲ್ಲವಳು ಹೇಳ? ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ದೇವರಾಜ್ ಕಡೆಯವರು, ನೀ ನಮ್ ಜೊತೆ ಬರ್ತೀಯಾ ಇಲ್ಲ ಇವ್ರನ್ನೆಲ್ಲ ಸಾಯಿಸ್ಬಿಡೋಣ? ಬಿಡಿ ಬಿಡಿ, ಇವ್ರನ್ನೇನು ಮಾಡ್ಬೇಡಿ, ನಾನ್ ಬರ್ತೀನಿ ನಿಮ್ ಜೊತೆ. ಯಾರ್ ನೀವು? ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಕ್ರಿಕೆಟ್ ಆಡೋದಕ್ಕೆ ಕರ್ಕೊಂಡ್ ಬಂದಿದ್ದೀವಿ ಇಲ್ಲಿ. ಹೌದು, ಈ ಜಾಗ ನೋಡಿದ್ರೆ ನಿನ್ಗೇನು ನೆನಪಿಗೆ ಬರ್ತಾ ಇಲ್ವಾ? ಇಲ್ಲ, ನಾನು ಈ ಜಾಗಕ್ಕೆ ಬಂದೇ ಇಲ್ಲ. ಜೋಕ್ ಚೆನ್ನಾಗಿ ಮಾಡ್ತೀಯ ನೀನು. ಇಷ್ಟೆಲ್ಲ ಆಗ್ಬೇಕಾದ್ರೆ ಕಾರಣನೇ ನೀನು. ನಿನ್ನನ್ನು ಸುಮ್ಮನೆ ಬಿಟ್ರೆ ಆ ಕಮಲ್ ಇದಾನಲ್ಲ, ಅವನು ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಸೊ ನಿನ್ನನ್ನು ಮುಗಿಸ್ಲೇಬೇಕು. ನನ್ನನ್ನು ಯಾಕೆ ಸಾಯಿಸ್ಬೇಕು ಅಂತಿದ್ದೀರಾ? ನಾನು ಏನ್ ಮಾಡ್ದೆ? ಸಾಯಿಸ್ಲೇಬೇಕು ಅಂತಿದ್ರೆ ವಿಷಯ ಹೇಳಿ ಸಾಯಿಸಿ. ಹೌದಾ? ಹೇಳ್ತೀನಿ ಕೇಳು. ಅಶೋಕ್ ಬತ್ತವ್ರೆ. ಅಣ್ಣ ನಮಸ್ಕಾರ. ಎಲ್ಲೋ ದೇವರಾಜ್? ಇಲ್ಲೇ ಇದ್ದಾರೆ, ಫೋನ್ ಮಾಡ್ತೀನಿ, ಬರ್ತಾರೆ. ಬೇಗ ಕರ್ಕೊಂಬಾ. ಆಯ್ತಣ್ಣ. ಅಣ್ಣ ಅಶೋಕ್ ಬಂದವ್ರಣ್ಣ, ವೆಯ್ಟ್ ಮಾಡ್ತವ್ರೆ. ನಾನು 10 ನಿಮಿಷದಲ್ಲಿ ಬರ್ತೀನಿ. ಅವನನ್ನು ಎಲ್ಲೂ ಹೋಗ್ತಾ ನೋಡ್ಕೋ. ಆಯ್ತಣ್ಣ. ಹಲೋ ವಾಣಿ, ನಾನು ಅಶೋಕ್ ಮಾತಾಡ್ತಿರೋದು. ನಾನಿಲ್ಲಿ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಬಂದಿಲ್ಲ ಅಂದ್ರೆ ಬೆಳಿಗ್ಗೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡು. ಇದಕ್ಕೆಲ್ಲ ಕಾರಣ ದೇವರಾಜು. ಯಾವುದಕ್ಕೂ ನೀನು ಹುಷಾರಾಗಿರು, ಮಕ್ಕಳು ಹುಷಾರಾಗಿರ್ಲಿ. ಓಕೆ? ಹಾಯ್ ದೇವರಾಜ್. ಹಾಯ್ ಅಶೋಕ್, ಕೂತ್ಕೊಳ್ಳಿ. ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿರೋ ಹಾಗಿತ್ತು? ಅದು ರಾಂಗ್ ನಂಬರ್. ಕರೆದಿದ್ದೇನು ವಿಷಯ? ಏನಿಲ್ಲ, ಪಾರ್ಟಿಗಳು ಬಂದಿದ್ದಾರೆ. ಅವ್ರ ಫೋರ್ಸ್ ತುಂಬಾ ಜಾಸ್ತಿ ಆಗಿದೆ. ದೇವನಹಳ್ಳಿ ಹತ್ರ ಇರೋ 500 ಎಕರೆ ಜಾಗ ಏನ್ ಮಾಡ್ತೀಯಾ? ದೇವನಹಳ್ಳಿ ಜಾಗನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಬಿಡು. ಅಲ್ಲಿ ಫ್ಯಾಕ್ಟ್ರಿ ಕಟ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ. ನೋಡ ಅಶೋಕ್, ಒಳ್ಳೆ ರೇಟ್ ಕೊಡಿಸ್ತೀನಿ, ಕೊಟ್ಬಿಡು ಆ ಜಾಗನ. ಏನ್ ರೇಟು? ಒಳ್ಳೆ ರೇಟು. 10 ಕೋಟಿ ಒಳ್ಳೆ ರೇಟಾ? ಈಗಿನ ಇದರಲ್ಲಿ 205 ಕೋಟಿ ಕೊಡಕ್ಕೆ ರೆಡಿಯಾಗಿದ್ದಾರೆ ಪಾರ್ಟಿ. ಆದ್ರೆ ನೀನ್ ತಗೊಂಡಿದ್ದು 10 ಕೋಟಿಗಲ್ವಾ? ಹೌದು, 10 ವರ್ಷದಿಂದ 10 ಕೋಟಿ ರೂಪಾಯಿ. ಈಗ 250 ಕೋಟಿಗಿಂತ ಕಡಿಮೆ ಆಗಲ್ಲ ಬಿಡು. ಈಗ ಏನ್ ಮಾಡ್ತೀಯಾ? ಕೊಡಲ್ಲ ಅಷ್ಟೇ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ. ಅವಳು ಯಾವಳ ನೋಡ್ತಾ ಇದ್ದಾಳೆ, ಹಿಡ್ಕೊಂಡ್ರ ಅವಳ.
ಅಶೋಕನ್ ಸಾಯಿಸಿದ್ದನ್ನ ನೀನು ಇನ್ನೊಬ್ಬ ನೋಡಿದ್ರಿ. ಅವನ್ನ ಅವತ್ತೇ ಕೊಲೆ ಮಾಡಿದ್ವಿ. ಆದ್ರೆ ನೀನ್ ತಪ್ಪಿಸ್ಕೊಂಡ್ಬಿಟ್ಟೆ. ನೀನ್ ಮಿಸ್ ಆಗಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ನಿಜವಾಗ್ಲೂ ಅವತ್ತೇನಾಯ್ತು ಅಂತ ನನಗ್ ಗೊತ್ತಿಲ್ಲ. 31st ನೈಟು ಪಾರ್ಟಿಲಿ ಇಬ್ರು ಹುಡುಗರು ನನಗ್ ರಾಮರಸ ಕೊಡ್ಸಿದ್ರು. ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದೆ. ಅಲ್ಲಿ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ. ಏನಾಯ್ತು ಅಂತ ಗೊತ್ತಿಲ್ವಾ? ನೀನ್ ರಾಮರಸ ಕುಡ್ದಿದ್ಯಾ? ಏನ್ರ ರಾಮರಸ ಕುಡಿದ್ರೆ ಏನು ನೆನ್ಪಿರಲ್ವಾ? ಹೌದಣ್ಣ, ಆ ನಿಶಾ 2 ದಿವಸ ಇರ್ತದಣ್ಣ. ಆ ಸಮಯದಲ್ಲಿ ನಾವು ಏನ್ ಮಾಡಿದ್ವಿ, ಏನ್ ನೋಡಿದ್ವಿ ಒಂದು ನೆನ್ಪಿರಲ್ಲಣ್ಣ. ಛೇ, ನೀನೆಲ್ಲ ನೋಡಿದ್ಯಾ ಅಂತ ನೀನ್ ಸಾಯಿಸೋದಿಕ್ಕೆ ನಮ್ಮ ಹುಡುಗರನ್ನ ಕಳಿಸ್ದೆ. ಆ ನನ್ನ ಮಕ್ಕಳು ಅದನ್ನು ನೆಟ್ಟಿಗೆ ಮಾಡಲಿಲ್ಲ. ಎಲ್ಲ ವಿಷಯ ಆ ಇನ್ಸ್ಪೆಕ್ಟರ್ ಗಮನಕ್ಕೆ ಬಂತು. ಆಮೇಲೆ ನಮ್ಮ ಹುಡುಗರನ್ನು ನಾನೇ ಸಾಯಿಸಿ, ಆ ಅಶೋಕ್ ಹೆಂಡ್ತಿನ ನಾನೇ ಸಾಯಿಸಿ ಏನೆಲ್ಲ ಮಾಡ್ಬಿಟ್ಟೆ. ಹೋಗ್ಲಿ ಬಿಡು, ನಿನ್ಗೇನು ಗೊತ್ತಿಲ್ಲ ತಾನೆ? ಹೌದು, ನನ್ ಬಿಟ್ಬಿಡಿ. ಬಿಡ್ಬೋದು, ಆದ್ರೆ ಎಲ್ಲ ಹೇಳ್ಬಿಟ್ಟಲ್ಲ ನಿನ್ಗೀಗ. ಆದ್ರೆ ನಾನ್ ಯಾರಿಗೂ ಹೇಳೋದಿಲ್ಲ. ಏನು ಗೊತ್ತಿಲ್ಲದೆ ಇಷ್ಟೆಲ್ಲ ರಾದ್ದಾಂತ ಮಾಡಿದ್ಯಾ? ನೀನು ಗೊತ್ತಾದ್ಮೇಲೆ ಸುಮ್ಮನೆ ಇರ್ತೀಯ? ಸಾರಿ, ಸ್ವಲ್ಪ ಸಾಯಿಸ್ಬಿಡ್ತೀನಿ. ಇವಳನ್ನ ಸಾಯಿಸ್ಬಿಟ್ಟು 2000 ಕಿಲೋಮೀಟರ್ ಆಚೆ ಎಸ್ದು ಬಂದ್ರು ಇವಳ ಹೆಣನೂ ಸಿಗಬಾರ್ದು. ಗುಡ್ ಬೈ. ಆ ದೇವರದ್ನ ಹಿಂದೆ ಒಂದ್ಸಾರಿ ಇದೇ ಏರಿಯಾದಲ್ಲಿ ಒಂದು ಬಿಲ್ಡಿಂಗಲ್ಲಿ ಮೀಟ್ ಮಾಡಿದ್ದೆ. ಹೋಗ್ಬೋದು. ಅವತ್ತು ತಂದಿದ್ದು ಇದೇ ಜಾಗ. ಯಾರೋ ಹುಡುಗಿ ಕೂಗ್ತಿರೋ ಕೇಳಿಸ್ತಾ ಇದೆ. ಕರೆಕ್ಟು. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ. ಇನ್ಮೇಲಾದ್ರೂ ಹುಷಾರಾಗಿರಿ. 100 ವರ್ಷದ ಬಾಳಲ್ಲಿ 1 ನಿಮಿಷ ತಪ್ಪು ಮಾಡಿದ್ರು ಅದರಿಂದ ಆಚೆ ಬರಕ್ಕೆ 100 ವರ್ಷ ಆದ್ರೂ ಸಾಲಲ್ಲ. ಎನಿವೆ, ವಿಶ್ ಯು ಆಲ್ ದಿ ಬೆಸ್ಟ್.
ಆನಂದ ಅನ್ನೋದೆಲ್ಲಿಂದ ಹೇ ಹೇ ಹೃದಯಗಳು ಸೇರೋ ಮಾತಿಂದ ಪ್ರೀತಿನ ಪಡೆಯೋದೆಲ್ಲಿಂದ ಯೇ ಮಾತಾಡೋ ಕಣ್ಣು ಕಣ್ಣಿಂದ ಗುರಿಯೊಂದು ತಲುಪೋಕೆ ಚಿಂತೆ ಯಾಕೆ ಪ್ರೀತಿನ ಪಡೆಯೋಕೆ ಶಂಕೆ ಯಾಕೆ ಬಂದು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ತಂದು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ